ಇವತ್ತಿನ ಜೂಮ್ ಸೆಷನ್ಗೆ ಜಾಯಿನ್ ಆಗಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿ ಶ್ರೀ ಸುರೇಶ್ ಮೆದಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು 2008ರಲ್ಲಿ ಗುಲ್ಬರ್ಗದಲ್ಲಿ ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. 10ರಿಂದ ಡಿವಿಷನ್ ಸಿಸ್ಟಮ್ ಕರ್ತವ್ಯ ನಿರ್ವಹಿಸಿದ್ದಾರೆ. ಕೆಲಸ ಮಾಡಿಬಿಡೋದು. ಹಾಗೆ ಇವರು ಸಾಕಷ್ಟು ಐಟಿ ಮಾಡರ್ನೈಸ್ ಇರ್ಬೋದು, MNOP, PNOP, ಹಾಗೆ ನಮ್ಮ ಡಿವಿಷನ್ ನಲ್ಲಿ ಟೆಕ್ನಾಲಜಿಯಲ್ಲಿ ಎಲ್ಲಾ ರೀತಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೆ ಇವತ್ತು ಸ್ಕ್ಯಾನ್ ಕಾಂಪ್ಲೆನ್ಸ್ ವಿಷಯದ ಬಗ್ಗೆ ನಮ್ಮೆಲ್ಲರಿಗೂ ಒಂದು 30 ನಿಮಿಷಗಳ ಕಾಲ ತಿಳಿಸ್ಕೊಡಲಿದ್ದಾರೆ. ಹಾಗೆ ಎಲ್ಲರೂ ಅವರ ವಾಯ್ಸನ್ನ ಮ್ಯೂಟ್ ಮಾಡ್ಕೋಬೇಕು. ನಂತರದ 10 ನಿಮಿಷಗಳಲ್ಲಿ ಕ್ವಶನ್ಸ್, ಡೌಟ್ಸ್ ಇದ್ರೆ ಕೇಳ್ಬೋದು. ಆ ನಂತರ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಜೂಮ್ ಸೆಷನ್ ಅನ್ನು ಸುರೇಶ್ ಮೆದಾರ್ ಸರ್ ಅವರು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಸೆಷನ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಈ ಸೆಷನ್ಗೆ ಐಡೆಂಟಿಫೈ ಮಾಡಿ ಇವತ್ತಿನ ಈ ಸ್ಕ್ಯಾನ್ ಕಂಪ್ಲೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಈ ಜೂಮ್ ಮೀಟಿಂಗ್ ಅಲ್ಲಿ ಅದರ ಬಗ್ಗೆ ಹೇಳ್ಕೊಡೋದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಸೂಪರಿಂಟೆಂಡೆಂಟ್ ಸಾಹೇಬರಾದಂತಹ ಶ್ರೀ ಮಂಜುನಾಥ್ ಹುಬ್ಬಳ್ಳಿ ಸರ್ ಅವರಿಗೆ ಹಾಗೂ OS ಸರ್ ಅವರಿಗೆ ಹಾಗೂ ಡಿವಿಷನ್ ಆಫೀಸ್ನ ಎಲ್ಲ ನನ್ನ ಸಿಬ್ಬಂದಿ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ಇನ್ನೊಮ್ಮೆ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಸೆಷನ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಈ ಸ್ಕ್ಯಾನ್ ಕಂಪ್ಲೇಂಟ್ಸ್ ಬಗ್ಗೆ ಹೇಳೋದಾದ್ರೆ ತಮ್ಗೆಲ್ಲರಿಗೂ ಈಗೆಲ್ಲರೂ ನಾವು ಡೇ ಟು ಡೇ ನಮ್ದು ರೂಟೀನ್ ಆಫೀಸ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾವೀಗ ಬಂದಿರುವಂತ ಅಕೌಂಟೇಬಲ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಅನ್ಅಕೌಂಟೇಬಲ್ ನಮ್ದು ಎಲ್ ಬ್ಯಾಗ್ಸ್ ಆಗಿರ್ಬೋದು, ಟಿವಿಸ್ ಆಗಿರ್ಬೋದು, ಸ್ಕ್ಯಾನ್ ಮಾಡ್ತಿರ್ತೀವಿ. ಸ್ಕ್ಯಾನ್ ಮಾಡಿ ರಿಸೀಟ್ ಮಾಡೋದಾಗ್ಲಿ, ಆಮೇಲೆ ರಿಸೀಟ್ ಮಾಡುವಂತ ಬ್ಯಾಗ್ ಅನ್ನ ಓಪನ್ ಮಾಡೋದಾಗ್ಲಿ, ಆಮೇಲೆ ಓಪನ್ ಮಾಡಿ ಆರ್ಟಿಕಲ್ಸ್ನೆಲ್ಲ ಸ್ಕ್ಯಾನ್ ಮಾಡಿ ರಿಸೀಟ್ ಮಾಡೋ ಮುಖಾಂತರ ಓಪನ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ತೀವಿ. ಅದಾದ್ಮೇಲೆ ಸಾರ್ಟಿಂಗ್ ಮಾಡೋದನ್ನ ಸೇಮ್ ಆರ್ಟಿಕಲ್ಸ್ ಎಲ್ಲ ಸಾರ್ಟಿಂಗ್ ಮಾಡಾದ್ಮೇಲೆ ಮತ್ತೆ ಡೆಸ್ಟಿನೇಷನ್ ವೈಸ್ ಏನ್ ಮಾಡ್ತೀವಿ, ಬ್ಯಾಗ್ ಕ್ಲೋಸ್ ಹೋಗಿ ಕ್ಲೋಸಿಂಗ್ ಸ್ಕ್ಯಾನ್ ಮಾಡ್ತೀವಿ. ಅದಾದ್ಮೇಲೆ ಕ್ಲೋಸ್ ಮಾಡುವಂತ ಬ್ಯಾಗ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾ ಇರ್ತೀವಿ. ಸೊ ಇದಿಷ್ಟು ಏನಂತಂದ್ರೆ ನಮ್ದು ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ನಡೀತಾ ಇರೋ ಒಂದು ಡೈಲಿ ರೂಟೀನ್ ಪ್ರೊಸೆಸ್ ಇದು. ಸೊ ಈ ಸ್ಕ್ಯಾನ್ ಅಂತ ಬಂದಾಗ, ಸ್ಕ್ಯಾನ್ ಅಂತಂದ್ರೆ ವಾಟ್ ಡಸ್ ಇಟ್ ಡೂ, ಮೇಜರ್ಸ್ ಫಾರ್ ಈಚ್ ಪ್ರೊಸೆಸಿಂಗ್ ಸ್ಟೆಪ್, ವೆದರ್ ಆರ್ಟಿಕಲ್ ಕಾಟ್ ಸ್ಕ್ಯಾನ್ ಆಸ್ ಪ್ರಿಸ್ಕ್ರೈಬ್ಡ್ ಅಂತಂದ್ರೆ ಏನು. ಈಗ ಸ್ಕ್ಯಾನ್ ಕಂಪ್ಲೈನ್ಸ್, ಸ್ಕ್ಯಾನ್ ಅಲ್ಲಿ 2 ತರ ಸ್ಕ್ಯಾನ್ ಇವೆಂಟ್ಸ್ ಇದೆ. ಆರ್ಟಿಕಲ್ ಅಲ್ಲಿ 2 ತರ ಆರ್ಟಿಕಲ್ ಇದೆ, ತಮ್ಗೆಲ್ಲರೂ ಗೊತ್ತು. ಒಂದು TD ಆರ್ಟಿಕಲ್, ಇನ್ನೊಂದು ನಾನ್ TD ಆರ್ಟಿಕಲ್. TD ಆರ್ಟಿಕಲ್ ಅಂತ ಬಂದಾಗ TD ಆರ್ಟಿಕಲ್ಗೆ 8 ಮೇಜರ್ ಸ್ಕ್ಯಾನ್ಸ್ ಅನ್ನ ಡಿಫೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾನ್ TD ಆರ್ಟಿಕಲ್ಗೆ 12 ಮೇಜರ್ ಸ್ಕ್ಯಾನ್ಸ್ ಅನ್ನ ಡಿಫೈನ್ ಮಾಡಿದ್ದಾರೆ. ಸೊ 8 ಮೇಜರ್ ಸ್ಕ್ಯಾನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇಲ್ಲಿ ಪೋಸ್ಟ್ ಆಫೀಸ್ ಸ್ಕ್ಯಾನ್ ಇವೆಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ, ಜೊತೆಗೆ ಪ್ರೊಸೆಸಿಂಗ್ ಸೆಂಟರ್ ಸ್ಕ್ಯಾನ್ಸ್ ಇಂಪಾರ್ಟೆಂಟ್ ಇರುತ್ತೆ ಆ ಪರ್ಟಿಕ್ಯುಲರ್ ಆರ್ಟಿಕಲ್ ಅಥವಾ ಬ್ಯಾಗ್ಗೆ. ಈಗ PO ಬುಕಿಂಗ್ ಅಲ್ಲಿ PO ಆರ್ಟಿಕಲ್ ಬುಕಿಂಗ್ ಸ್ಕ್ಯಾನು, ಜೊತೆಗೆ ಆರ್ಟಿಕಲ್ ಬ್ಯಾಗ್ ಕ್ಲೋಸಿಂಗ್ ಅಂಡ್ ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನು, ಈ ತರ 2 ಪೋಸ್ಟ್ ಆಫೀಸ್ ಅಲ್ಲಿ TD ಆರ್ಟಿಕಲ್ಗೆ TD ಆರ್ಟಿಕಲ್ ಆಗಿರ್ಬೋದು, NTD ಆರ್ಟಿಕಲ್ ಆಗಿರ್ಬೋದು, PO ಬುಕಿಂಗ್ ಸ್ಕ್ಯಾನ್ ಅಂತ ಇರುತ್ತೆ. ಅದಾದ್ಮೇಲೆ ನಮ್ದು ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಬಂದಾದ್ಮೇಲೆ ನಮ್ಮ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಏನಾಗುತ್ತೆ, 4 ಮೇಜರ್ ಸ್ಕ್ಯಾನ್ಸ್ ಡಿಫೈನ್ ಮಾಡಿದ್ದಾರೆ. ಒಂದು ಬ್ಯಾಗ್ ರಿಸೀಟ್ ಸ್ಕ್ಯಾನ್, ಬ್ಯಾಗ್ ಓಪನಿಂಗ್ ಸ್ಕ್ಯಾನು, ಅದಾದ್ಮೇಲೆ ಅದೇ ತರ ಬ್ಯಾಗ್ ಕ್ಲೋಸಿಂಗ್ ಸ್ಕ್ಯಾನು, ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನು. ಓಕೆ, ಮತ್ತೆ ಅದೇ ಒಂದು ಒಳ್ಳೆ TD ಆರ್ಟಿಕಲ್ ಆಗಿದ್ದಲ್ಲಿ ಪೋಸ್ಟ್ ಆಫೀಸಿಗೆ ಡೆಲಿವರಿ ಪೋಸ್ಟ್ ಆಫೀಸ್ಗೆ ಹೋದ್ಮೇಲೆ ಅಗೇನ್ ಅಲ್ಲಿ ಡೆಲಿವರಿ ಪೋಸ್ಟ್ ಆಫೀಸ್ ಬ್ಯಾಗ್ ರಿಸೀಟ್ ಸ್ಕ್ಯಾನ್, ಬ್ಯಾಗ್ ಓಪನ್ ಸ್ಕ್ಯಾನ್, ಅದಾದ್ಮೇಲೆ ಫೈನಲ್ ಡೆಲಿವರಿ ಸ್ಕ್ಯಾನ್, ಆ ಪರ್ಟಿಕ್ಯುಲರ್ ಆರ್ಟಿಕಲ್ಗೆ ಫೈನಲ್ ಡೆಲಿವರಿ ಸ್ಕ್ಯಾನ್. ಈ ತರ 8 TD ಸ್ಕ್ಯಾನ್ಸ್. ಅದೇ ತರ NTD ಆರ್ಟಿಕಲ್ ಅಥವಾ NTD ಬ್ಯಾಗ್ ಆಗಿದ್ರೆ ಅದಕ್ಕೆ ಸೇಮ್ ಸ್ಕ್ಯಾನ್ಸ್. ಈಗ ಸೋರ್ಸ್ ಹಬ್ ಅಲ್ಲಿ ಯಾವ ತರ 4 ಸ್ಕ್ಯಾನ್ ಮಾಡ್ತೀವಲ್ಲ, ಅದೇ ತರ ಡೆಸ್ಟಿನೇಷನ್ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಇನ್ ಅಡಿಷನಲ್ 4 ಸ್ಕ್ಯಾನ್ಸ್ ಫುಲ್ಫಿಲ್ ಆದ್ರೆ ಸೊ ಅದಕ್ಕೆ 12 ಸ್ಕ್ಯಾನ್ ಆಗುತ್ತೆ. ಸೊ ಸ್ಕ್ಯಾನ್ ಕಂಪ್ಲೈನ್ಸ್ ರಿಪೋರ್ಟ್ಸ್ KPI 2 ಬರುತ್ತೆ ನಮ್ಮಲ್ಲಿ BI ಅಲ್ಲಿ. ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ ಅಂದ್ರೆ TD, ಸೇಮ್ ಅಕ್ರಾಸ್ ಸಿಟಿ NTD ಸ್ಕ್ಯಾನ್ ಅಂತ ಕರಿತೀವಿ.
ಸೇರಾ ಪಾರ್ಟಿಕಲ್ಸ್ ವಿತ್ ಆಲ್ ಸ್ಕ್ಯಾನ್ ವಿದಿನ್ ಸಿಟಿ, ಅದಾದ್ಮೇಲೆ ಸೇರಾ ಪಾರ್ಟಿಕಲ್ಸ್ ವಿತ್ ಆಲ್ ಸ್ಕ್ಯಾನ್ ಅಕ್ರಾಸ್ ದ ಸಿಟಿ NTD ಆರ್ಟಿಕಲ್ಗೆ, ಸೇರಾ ಪಾರ್ಟಿಕಲ್ಸ್ ಪರ್ ಲೆಗ್ ಆಫ್ ಟ್ರಾನ್ಸಿಟ್ ವಿದಿನ್ ಅಂಡ್ ಅಕ್ರಾಸ್ ಸಿಟೀಸ್, ಆಮೇಲೆ ಡೆಲಿವರಿ ಸ್ಕ್ಯಾನ್ ಕಂಪ್ಲೈನ್ಸ್. ಸೊ ಈ ತರ ಟೋಟಲ್ 6 ಸ್ಕ್ಯಾನ್ ಇವೆಂಟ್ಸ್ ಇಲ್ಲಿ ನಾವು ನೋಡೋಣ. What information does the scan compliance KPI provide? Description ಹೇಳೋದಾದ್ರೆ KPI identify share of scan compliance plus articles with full scan history. KPI identifies actual number of scans available against prescribed scans. ಆಮೇಲೆ KPI identifies number of articles with full scans. ಅಂದ್ರೆ ಇಲ್ಲಿ as per article booking ಪ್ರಿಸ್ಕ್ರೈಬ್ ಸ್ಕ್ಯಾನ್ಸ್ ಎಷ್ಟು ಹಾಕ್ಬೇಕಾಗಿತ್ತು, ಅದಾದ್ಮೇಲೆ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಪ್ರೊಸೆಸ್ ಆಗಿ ಆರ್ಟಿಕಲ್ ಡೆಲಿವರಿ ಆದ್ಮೇಲೆ ಫುಲ್ ಸ್ಕ್ಯಾನ್ಸ್ ಎಷ್ಟು ಅದಕ್ಕೆ ನಾವು ಫುಲ್ಫಿಲ್ ಮಾಡಿದೀವಿ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟು ನೋಡೋದಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ. ಆರ್ಟಿಕಲ್ 1 ಅಂತ ಇದೆ, ಬುಕಿಂಗ್ PO, ಬುಕಿಂಗ್ ಸ್ಕ್ಯಾನ್ ಅಂಡ್ ಡಿಸ್ಪ್ಯಾಚ್ ಸ್ಕ್ಯಾನ್ ಇದೆ. ಅದೇ ತರ NSH ಬ್ಯಾಗ್ ರಿಸೀಟ್ ಸ್ಕ್ಯಾನ್, ಬ್ಯಾಗ್ ಓಪನ್ ಸ್ಕ್ಯಾನ್, ಆಮೇಲೆ NSH ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಇದೆ. ಅದೇ ತರ ಡೆಲಿವರಿ PO ಅಲ್ಲಿ ಬ್ಯಾಗ್ ರಿಸೀಟ್ ಟು ಓಪನ್ ಸ್ಕ್ಯಾನ್ ಇದೆ, ಆಮೇಲೆ ಫೈನಲ್ ಡೆಲಿವರಿ ಸ್ಕ್ಯಾನ್ ಇದೆ. ಇಲ್ಲಿ ನೋಡ್ರಿ 5 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆರ್ಟಿಕಲ್ ನಂಬರ್ 1 PO ಬುಕಿಂಗ್ ಸ್ಕ್ಯಾನ್ ಆಗಿದೆ, PO ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಆಗಿದೆ. ಅದೇ ತರ NSH ಅಲ್ಲಿ ಬ್ಯಾಗ್ ರಿಸೀಟ್ ಟು ಬ್ಯಾಗ್ ಓಪನ್ ಸ್ಕ್ಯಾನ್ ಆಗಿದೆ, ಆಮೇಲೆ ಅದೇ ಆರ್ಟಿಕಲ್ಗೆ ಬ್ಯಾಗ್ ಕ್ಲೋಸ್ ಅಂಡ್ ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಆಗಿದೆ. ಡೆಲಿವರಿ PO ದಲ್ಲಿ ರಿಸೀಟ್ ಸ್ಕ್ಯಾನ್ ಅಂಡ್ ಓಪನ್ ಸ್ಕ್ಯಾನ್ ಆಗಿಲ್ಲ, ಬ್ಲಾಂಕ್ ಇದೆ. ಡೆಲಿವರಿ ಸ್ಕ್ಯಾನ್, ಫೈನಲ್ ಡೆಲಿವರಿ ಸ್ಕ್ಯಾನ್ ಫುಲ್ಫಿಲ್ ಆಗಿದೆ. ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬುಕಿಂಗ್ PO ಬುಕಿಂಗ್ ಸ್ಕ್ಯಾನ್ ಇದೆ, ಬುಕಿಂಗ್ PO ಬ್ಯಾಗ್ ಸ್ಕ್ಯಾನ್ ಇಲ್ಲ. ಅದೇ ತರ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಬ್ಯಾಗ್ ರಿಸೀಟ್ ಬ್ಯಾಗ್ ಓಪನ್ ಸ್ಕ್ಯಾನ್ ಆಗಿಲ್ಲ, ಬಟ್ ಬ್ಯಾಗ್ ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ಸ್ಕ್ಯಾನ್ ಆಗಿದೆ. ಡೆಲಿವರಿ PO ದಲ್ಲಿ ರಿಸೀಟ್ ಇಲ್ಲ, ಓಪನ್ ಇಲ್ಲ, ಆಮೇಲೆ ಫೈನಲ್ ಡೆಲಿವರಿ ಸ್ಕ್ಯಾನ್ ಆಗಿಲ್ಲ. ಸೊ ಇದೇ ತರ ಈ 5 ಎಕ್ಸಾಂಪಲ್ಸ್ ನೀವು ಅಬ್ಸರ್ವ್ ಮಾಡ್ರಿ. ಪ್ರತಿಯೊಂದು ಸ್ಕ್ಯಾನ್ಗೆ 2020 ಅಂತ ಹೇಳಿ ಗ್ರೇಡಿಂಗ್ಸ್ ಇಟ್ಕೊಳ್ಳೋಣ ಇಲ್ಲಿ. ಓಕೆ, ಈಗ KPI ಕೆಳಗಡೆ ರಿಸಲ್ಟ್ ನೋಡಿ ಏನಾಗಿದೆ ಅಂತ ಹೇಳಿ. PO ಬುಕಿಂಗ್ ಸ್ಕ್ಯಾನ್ 5 ಆರ್ಟಿಕಲ್ಗೆ 100% ಇದೆ. ಬುಕಿಂಗ್ ಸ್ಕ್ಯಾನ್ ಆರ್ಟಿಕಲ್ 1ಗೂ ಆಗಿದೆ, 2ಗೂ ಆಗಿದೆ, 3, 4, 5 5 ಆರ್ಟಿಕಲ್ಗೆ PO ಬುಕಿಂಗ್ ಸ್ಕ್ಯಾನ್ ಆಗಿದೆ. ಹೀಗಾಗಿ ಬುಕಿಂಗ್ ಸ್ಕ್ಯಾನ್ 100%. ಡಿಸ್ಪ್ಯಾಚ್ ಸ್ಕ್ಯಾನ್ PO ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ನೋಡ್ರಿ, ಇಲ್ಲಿ ಫಸ್ಟ್ ಆರ್ಟಿಕಲ್ಗೆ ಡಿಸ್ಪ್ಯಾಚ್ ಸ್ಕ್ಯಾನ್ ಆಗಿದೆ, ಸೆಕೆಂಡ್ ಆರ್ಟಿಕಲ್ ಮಿಸ್ಸಿಂಗ್ ಇದೆ, ಥರ್ಡ್ ಆರ್ಟಿಕಲ್ PO ಡಿಸ್ಪ್ಯಾಚ್ ಸ್ಕ್ಯಾನ್ ಇದೆ, ಫೋರ್ತ್ ಇದೆ, ಅಗೇನ್ ಫಿಫ್ತ್ ಆರ್ಟಿಕಲ್ಗೆ ಡಿಸ್ಪ್ಯಾಚ್ ಸ್ಕ್ಯಾನ್ ಮಿಸ್ಸಿಂಗ್ ಇದೆ. ರಿಸಲ್ಟ್ ನೋಡ್ರಿ, 60% ಸ್ಕ್ಯಾನ್ ಪರ್ಸೆಂಟೇಜ್ 60% ಅಂತಂದ್ರೆ 2 ಆರ್ಟಿಕಲ್ಗೆ PO ಬುಕಿಂಗ್ ಡಿಸ್ಪ್ಯಾಚ್ ಸ್ಕ್ಯಾನ್, 2 ಆರ್ಟಿಕಲ್ ಮಿಸ್ಸಿಂಗ್ ಇರೋದ್ರಿಂದ 3 ಆರ್ಟಿಕಲ್ಗೆ ಅಷ್ಟೇ PO ಡಿಸ್ಪ್ಯಾಚ್ ಸ್ಕ್ಯಾನ್ ಇದೆ. ಸೊ ಟೋಟಲ್ ರಿಸಲ್ಟ್ ಈಸ್ 60%. ಅದೇ ತರ NSH ಅಲ್ಲಿ ಬಂದಾಗ NSH ಅಲ್ಲಿ ಏನಾಗಿದೆ ಅಂತಂದ್ರೆ ಆರ್ಟಿಕಲ್ ನಂಬರ್ 1 ಅಂಡ್ ಆರ್ಟಿಕಲ್ ನಂಬರ್ 4 ಏನಿದೆ ಅಲ್ಲ, ರಿಸೀಟ್ ಅಂಡ್ ಓಪನ್ ಇದೆ. ಬಟ್ ಆರ್ಟಿಕಲ್ ನಂಬರ್ 2, 3 ಅಂಡ್ 5 PO NSH ರಿಸೀಟ್ ಅಂಡ್ ಓಪನ್ ಸ್ಕ್ಯಾನ್ ಮಿಸ್ಸಿಂಗ್ ಇದೆ. ಹೀಗಾಗಿ ಪರ್ಸೆಂಟೇಜ್ ಬಂದ್ಬಿಟ್ಟು 40. ಅದೇ ತರ ಕ್ಲೋಸಿಂಗ್ ಸ್ಕ್ಯಾನ್ ಅಂತ ಬಂದಾಗ NSH ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ಸ್ಕ್ಯಾನ್ ನೋಡ್ರಿ, 5 ಸ್ಕ್ಯಾನ್ ಇವೆಂಟ್ಸ್ ಫುಲ್ಫಿಲ್ ಆಗಿದೆ. ಇಲ್ಲಿ 5 ಆರ್ಟಿಕಲ್ಗೆ ಕ್ಲೋಸ್ ಆಗಿದೆ, ಆಮೇಲೆ ಬ್ಯಾಗ್ ಡಿಸ್ಪ್ಯಾಚ್ ಆಗಿದೆ, ಅಂದ್ರೆ ಆರ್ಟಿಕಲ್ ಡಿಸ್ಪ್ಯಾಚ್ ಆಗಿದೆ. ಸೊ ಪರ್ಸೆಂಟೇಜ್ ಬಂದು 100. ಅದೇ ತರ ಡೆಲಿವರಿ PO ದಲ್ಲಿ ಆರ್ಟಿಕಲ್ ನಂಬರ್ 4 ಅಷ್ಟೇ ಏನಾಗಿದೆ, ಡೆಲಿವರಿ PO ರಿಸೀವ್ಡ್ ದ ಬ್ಯಾಗ್ ಅಂಡ್ ಓಪನ್ ದ ಬ್ಯಾಗ್. ಅದನ್ನ ಬಿಟ್ಟರೆ ಇನ್ನು ಉಳಿದ 4 ಆರ್ಟಿಕಲ್ ಏನಿದೆ, ರಿಸೀಟ್ ಸ್ಕ್ಯಾನ್ ಅಂಡ್ ಬ್ಯಾಗ್ ಓಪನಿಂಗ್ ಸ್ಕ್ಯಾನ್ ಮಿಸ್ಸಿಂಗ್ ಇದೆ. ಹೀಗಾಗಿ ಸ್ಕ್ಯಾನ್ 80% ಆರ್ಟಿಕಲ್ಸ್ಗೆ ಸ್ಕ್ಯಾನ್ ಮಿಸ್ ಆಗಿದೆ, ಓನ್ಲಿ 20% ಆರ್ಟಿಕಲ್ ರಿಸೀಟ್ ಅಂಡ್ ಓಪನ್ ಆಗಿದೆ. ಅದಾದ್ಮೇಲೆ ಫೈನಲ್ ಡೆಲಿವರಿ ಸ್ಕ್ಯಾನ್ ಅಲ್ಲಿ ಆರ್ಟಿಕಲ್ ನಂಬರ್ 2 ಫೈನಲ್ ಡೆಲಿವರಿ ಸ್ಕ್ಯಾನ್ ಮಿಸ್ ಆಗಿದೆ. ಇನ್ನು 4 ಆರ್ಟಿಕಲ್ಗೆ ಫೈನಲ್ ಡೆಲಿವರಿ ಸ್ಕ್ಯಾನ್ ಅಪ್ಡೇಟ್ ಆಗಿದೆ. ಹೀಗಾಗಿ 80% ಆರ್ಟಿಕಲ್ಸ್ ಹ್ಯಾವ್ ಫೈನಲ್ ಡೆಲಿವರಿ ಸ್ಕ್ಯಾನ್ ಅಂಡ್ 20% ಆರ್ಟಿಕಲ್ಸ್ ಡಸಂಟ್ ಹ್ಯಾವ್ ಎನಿ ಫೈನಲ್ ಡೆಲಿವರಿ ಸ್ಕ್ಯಾನ್. ಹಿಂಗಾಗಿ 80%. ಸೊ ಈ ತರ ಸ್ಕ್ಯಾನ್ ಅನಾಲಿಸಿಸ್ ಅನ್ನ ಈಚ್ ಆರ್ಟಿಕಲ್ಗೆ ಲೆಗ್ ವೈಸ್ ಮಾಡ್ತಾರೆ. ಈಗೇನ್ ನಾವೆಲ್ಲ ಕೆಲಸ ಮಾಡ್ತೀವಲ್ಲ ನಮ್ದು ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ NSH ಆಗಿರ್ಬೋದು, CRC ಆಗಿರ್ಬೋದು,
ಪಾರ್ಸಲ್ ಹಬ್ ಆಗಿರ್ಬೋದು ಅಥವಾ ಮೇಲ್ ಆಫೀಸ್ ಆಗಿರ್ಬೋದು. ಸೊ ನಾವ್ ಎವ್ರಿ ಡೇ ನಾವು ಪ್ರತಿ ಸೆಟ್ ಅಲ್ಲಿ ಏನು ಬ್ಯಾಗ್ ರಿಸೀಟ್ ಮಾಡಿ ಬ್ಯಾಗ್ ಡಿಸ್ಪ್ಯಾಚ್ ವರೆಗೂ ಏನ್ ಸ್ಕ್ಯಾನ್ ಇವೆಂಟ್ಸ್ ಅನ್ನೆಲ್ಲ ಫುಲ್ಫಿಲ್ ಮಾಡ್ತೀವಲ್ಲ, ಇದೆಲ್ಲ ಡಾಟಾ ಏನಾಗುತ್ತೆ ಅಂತಂದ್ರೆ ಎವ್ರಿ ಡೇ ಮಿಡ್ ನೈಟ್ 12 o'clock ಏನಾಗುತ್ತೆ ಅಂತಂದ್ರೆ ಲೈವ್ ಸರ್ವರ್ ಇಂದ KPI ಸರ್ವರ್ಗೆ ಡಾಟಾ ಮೂವ್ ಆಗ್ತಾ ಇರುತ್ತೆ. ಸೊ ಈಗೇನ್ ಒಂದ್ ಕ್ಲಾಕ್ ಇದೆಯಲ್ಲ 0001 ಇಂದ ಹಿಡ್ಕೊಂಡು 23:59 ಏನು ಒಂದ್ ಕ್ಲಾಕ್ ಇದೆ, 24 hours ಒಂದು ಕ್ಲಾಕ್ ಇದೆಯಲ್ಲ, ಈ ಕ್ಲಾಕ್ ಅಲ್ಲಿ ನಾವು ಎಷ್ಟು ಆರ್ಟಿಕಲ್ಸ್ ಅಥವಾ ಬ್ಯಾಗ್ಸ್ ಅನ್ನ ರಿಸೀಟ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಲ್ಲ, ಈ ಆರ್ಟಿಕಲ್ಗೆ ಅಷ್ಟೇ ಡಿಸ್ಪ್ಯಾಚ್ ಇನ್ಫಾರ್ಮೇಶನ್ ಇರಬೇಕು, ಫೈನಲ್ ಡಿಸ್ಪ್ಯಾಚ್ ಇನ್ಫಾರ್ಮೇಶನ್ ಇರಬೇಕು. ಈ ತರ ಈ ಇನ್ಫಾರ್ಮೇಶನ್ ಇರುವಂತ ಆರ್ಟಿಕಲ್ಸ್ ಬ್ಯಾಗ್ಸ್ ಅಷ್ಟೇ KPI ಸರ್ವರ್ ಅಲ್ಲಿ ಏನಾಗುತ್ತೆ, BI ಸರ್ವರ್ ಅಲ್ಲಿ ಡಾಟಾ ಪುಷ್ ಆಗುತ್ತೆ. ಅದ್ರ ಇನ್ಫಾರ್ಮೇಶನ್ ಏನ್ ಮಾಡ್ತಾರೆ, ಅದ್ರದ್ದು ಇನ್ಫಾರ್ಮೇಶನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ BI ಟೂಲ್ ಗೆ ಅಪ್ ಮಾಡ್ತಾರೆ. BI ಟೂಲ್ ಗೆ ಅಪ್ ಮಾಡಿದಾಗ ನಮ್ಗೆ ಏನ್ ಇನ್ಫಾರ್ಮೇಶನ್ BI ಅಲ್ಲಿ ಸಿಗತ್ತಲ್ಲ, ಆ ನಂಬರ್ ಆಫ್ ಆರ್ಟಿಕಲ್ಸ್ ಅಷ್ಟೇ ಪರ್ಫಾರ್ಮೆನ್ಸ್ ಅಚೀವ್ ಆಗಿರುತ್ತೆ. ಇನ್ನೇನ್ ಇನ್ಫಾರ್ಮೇಶನ್ ಹಾಫ್ ಇನ್ಫಾರ್ಮೇಶನ್ ಇರುತ್ತಲ್ಲ, ಸೇ ಫಾರ್ ಎಕ್ಸಾಂಪಲ್ ಈಗ ಬ್ಯಾಗ್ ರಿಸೀವ್ ಮಾಡ್ಕೊಂಡಿದೀವಿ, ಬ್ಯಾಗ್ ಓಪನ್ ಮಾಡ್ಕೊಂಡಿದೀವಿ, ಬಟ್ ಆ ಆರ್ಟಿಕಲ್ ಅನ್ನ ಕ್ಲೋಸ್ ಮಾಡಿಲ್ಲ, ಡಿಸ್ಪ್ಯಾಚ್ ಮಾಡಿಲ್ಲ, 12 ಗಂಟೆ ನಂತರ ಆಯ್ತಂತಂದ್ರೆ ಬ್ಯಾಗ್ ರಿಸೀವ್ ಅಂಡ್ ಓಪನಿಂಗ್ ಸ್ಕ್ಯಾನ್ ಇವೆಂಟ್ಸ್ ಏನಿದೆಲ್ಲ ಅದಷ್ಟೇ ಅವತ್ತಿನ ಡೇಟ್ಗೆ ಪರ್ಫಾರ್ಮೆನ್ಸ್ ಏನಿದೆಲ್ಲ ಅದಷ್ಟೇ ಲೈವ್ ಸರ್ವರ್ BI ಸರ್ವರ್ ಅಪ್ ಆಗುತ್ತೆ. ನೆಕ್ಸ್ಟ್ ಡೇ ಏನದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಏನ್ ಬರುತ್ತಲ್ಲ, ಸೊ ಓನ್ಲಿ ರಿಸೀಟ್ ಸ್ಕ್ಯಾನ್ ಇದೆ, ಓಪನ್ ಸ್ಕ್ಯಾನ್ ಇದೆ, ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ಸ್ಕ್ಯಾನ್ ಮಿಸ್ಸಿಂಗ್ ಇದೆ ಅಂತ ಹೇಳಿ ಅಪಿಯರ್ ಆಗುತ್ತೆ. ಅದೇ ತರ ಬ್ಯಾಗ್ ರಿಸೀವ್ ಮಾಡಿದೀವಿ, ಬ್ಯಾಗ್ ಓಪನ್ ಮಾಡ್ಕೊಂಡಿದೀವಿ, ಬ್ಯಾಗ್ ಕ್ಲೋಸ್ ಕೂಡ ಮಾಡಿದೀವಿ, ಬಟ್ ಬ್ಯಾಗ್ ಡಿಸ್ಪ್ಯಾಚ್ ಮಾಡೋದು ಮಿಸ್ ಮಾಡಿದೀವಿ. ಸೊ 12 ಗಂಟೆ ನಂತರ 12:30 ಅಥವಾ 1 ಗಂಟೆಗೆ ಆ ಆಕ್ಟಿವಿಟಿ ಮಾಡೋರಿದೀವಿ ಅಂತಂದ್ರೆ ಏನ್ 3 ಸ್ಕ್ಯಾನ್ ಇವೆಂಟ್ಸ್ ಏನ್ ಬಿಫೋರ್ 12 ಕ್ಯಾಪ್ಚರ್ ಆಗಿರುತ್ತಲ್ಲ ಅದಷ್ಟೇ BI ಸರ್ವರ್ ಅಪ್ ಆಗುತ್ತೆ. ಇನ್ನು ಲಾಸ್ಟ್ ಡಿಸ್ಪ್ಯಾಚ್ ಸ್ಕ್ಯಾನ್ ಏನ್ ಇವೆಂಟ್ ಇದೆಯಲ್ಲ ಅದು ಆಫ್ಟರ್ ಕ್ಲಾಕ್ ಮಾಡಿರ್ತೀವಲ್ಲ ಆ ಡಾಟಾ BI ಸರ್ವರ್ ಹೋಗಲ್ಲ. ಸೊ ಅವತ್ತಿನ ಡೇಟ್ಗೆ ಆ ಡಿಸ್ಪ್ಯಾಚ್ ಸ್ಕ್ಯಾನ್ ಇವೆಂಟ್ ಏನಿದೆಯಲ್ಲ ಮಿಸ್ ಆಗತ್ತೆ. ಸೊ ಈ ತರ ಲೈವ್ ಸರ್ವರ್ ಇಂದ BI ಡಾಟಾ ಮೂವ್ ಆಗತ್ತೆ. ಮೂವ್ ಆದ್ಮೇಲೆ ನಮ್ ಪರ್ಫಾರ್ಮೆನ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಬೀಯಿಂಗ್ ಅ ಪ್ರೊಸೆಸಿಂಗ್ ಸೆಂಟರ್, ನಮ್ಮಲ್ಲಿ ಏನ್ 4 ಮ್ಯಾಂಡೇಟರಿ ಸ್ಕ್ಯಾನ್ಸ್ ಇದಾವಲ್ಲ, ನಮ್ಮ ಫೆಸಿಲಿಟಿಗೆ ಬ್ಯಾಗ್ ಬಂದ ತಕ್ಷಣ ಸೆಟ್ ಓಪನ್, ಈಗ ಸೇ ಫಾರ್ ಎಕ್ಸಾಂಪಲ್ ಬೆಳಗ್ಗೆ 9 ಗಂಟೆಗೆ ಅಥವಾ 6 ಗಂಟೆಗೆ ಸೆಟ್ ನಾವು ಓಪನ್ ಮಾಡ್ಕೊಳ್ತೀವಿ. ಸೆಟ್ ಓಪನ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಸೆಟ್ ಇದೆ ಅಂದ್ಕೊಳ್ಳೋಣ. ಸೊ 6 ರಿಂದ 2 ಗಂಟೆವರೆಗೆ ಏನ್ ಬ್ಯಾಗ್ಸ್ ನಮಗ್ ಬರ್ತಾವಲ್ಲ, ಒಂದ್ ವೇಳೆ ನಾವು ಬ್ಯಾಗ್ ರಿಸೀವ್ ಮಾಡಿದ್ದಾಗಿದ್ರೆ ಆ ಬ್ಯಾಗ್ ಅಲ್ಲಿರೋ ಆರ್ಟಿಕಲ್ಗೆ ರಿಸೀಟ್ ಸ್ಕ್ಯಾನು, ಬ್ಯಾಗ್ ಓಪನಿಂಗ್ ಸ್ಕ್ಯಾನು, ಬ್ಯಾಗ್ ಕ್ಲೋಸಿಂಗ್ ಸ್ಕ್ಯಾನ್ ಅಂಡ್ ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಅವತ್ತಿನ ಡೇಟ್ಗೆ ನಾವು 100% ಆಗಿ ಅದನ್ನ ನಾವು ಫುಲ್ಫಿಲ್ ಮಾಡ್ಲೇಬೇಕು. ಒಂದ್ ವೇಳೆ ಈ ಬ್ಯಾಗ್ ರಿಸೀಟ್ ಮಾಡಿದೀವಿ, ಓಪನ್ ಮಾಡಿದೀವಿ, ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ನೆಕ್ಸ್ಟ್ ಸೆಟಲ್ ಮಾಡ್ತಾರ ಅಂತ ಹೇಳಿ ಡೆಪಾಸಿಟ್ ಕೊಟ್ಟು ಹೋದ್ವಿ ಅಂತಂದ್ರೆ, ಡೆಪಾಸಿಟ್ ನ ನೆಕ್ಸ್ಟ್ ಸೆಟ್ ಕೊಟ್ಟು ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ಸೆಟ್ ಸಾಯಂಕಾಲ 5:20 ಶುರು ಆಗುತ್ತೆ ಅಂತ ಅಂದ್ಕೊಳ್ಳೋಣ. 5:20 ಸೆಟ್ ಶುರು ಆದ್ಮೇಲೆ ಡೆಪಾಸಿಟ್ ಬ್ಯಾಗ್ ಓಪನ್ ಮಾಡ್ಕೊಳ್ತಾರೆ. ಓಪನ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಆರ್ಟಿಕಲ್ಸ್ ಅನ್ನೆಲ್ಲ ಸಾರ್ಟ್ ಮಾಡ್ಕೊಳ್ತಾರೆ. ಸಾರ್ಟ್ ಮಾಡ್ಕೊಂಡಾದ್ಮೇಲೆ ಬೆಳಗ್ಗೆ ಫೈನಲ್ ಅವರ್ಸ್ಗೆ ಆ ಬ್ಯಾಗ್ಸ್ ಎಲ್ಲ TD ಆರ್ಟಿಕಲ್ಸ್ ಹೋದಿತ್ತಂತಂದ್ರೆ ಏನಾಗತ್ತೆ ಅಂತಂದ್ರೆ, ನೀವು ಬೆಳಗ್ಗೆ ಬ್ಯಾಗ್ ರಿಸೀಟ್ ಆಗಿದೆ, ಓಪನ್ ಆಗಿದೆ, ಡೆಪಾಸಿಟ್ ಕೊಟ್ಟಿದೀವಿ. ಡೆಪಾಸಿಟ್ ಕೊಟ್ಟಾದ್ಮೇಲೆ ಡೆಪಾಸಿಟ್ ಅಲ್ಲಿ ಒಂದು 100 ಆರ್ಟಿಕಲ್ ಕೊಟ್ಟಿದೀವಿ. 100 ಒಳಗಡೆ ಒಂದು 40 ಆರ್ಟಿಕಲ್ ಏನಾಗುತ್ತೆ ಬಿಫೋರ್ 12 o'clock ಪ್ರೊಸೆಸ್ ಆಗಿ ಆ ಆರ್ಟಿಕಲ್ಸ್ ಬ್ಯಾಗ್ ಡಿಸ್ಪ್ಯಾಚ್ ಕೂಡ ಆಗತ್ತೆ. ಇನ್ನು 70 ಆರ್ಟಿಕಲ್ಸ್ ನೀವು ಆಫ್ಟರ್ ಕ್ಲಾಕ್ 12 ಗಂಟೆ ಆದ್ಮೇಲೆ ನೀವು ಪ್ರೊಸೆಸ್ ಮಾಡೋರಿದ್ರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ದಿನಕ್ಕೆ ದೋ ಬ್ಯಾಗ್ ಇಸ್ ಓಪನ್ ಮಾರ್ನಿಂಗ್ ಅವರ್ಸ್, ಆರ್ಟಿಕಲ್ ರಿಸೀವ್ಡ್ ಮಾರ್ನಿಂಗ್ ಅವರ್ಸ್, ಬಟ್ ಕ್ಲೋಸಿಂಗ್ ಅಂಡ್ ಡಿಸ್ಪ್ಯಾಚ್ ನಾವೇನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಡೇಟ್ ಚೇಂಜ್ ಆದ್ಮೇಲೆ ಕೊಡ್ತಾ ಇರೋದ್ರಿಂದ ಸೊ ಅವತ್ ಪರ್ಟಿಕ್ಯುಲರ್ ಡೇಟ್ಗೆ ಆ ಸಂಬಂಧಪಟ್ಟಂತ ಆರ್ಟಿಕಲ್ಗೆ ಬ್ಯಾಗ್ ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ಸ್ಕ್ಯಾನ್ ಇವೆಂಟ್ಸ್ ಮಿಸ್ ಆಗತ್ತೆ. ಸೊ ಇದನ್ನ ದಯವಿಟ್ಟು ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಫೆಸಿಲಿಟಿಯಲ್ಲಿ ಬ್ಯಾಗ್ ರಿಸೀಟ್ ಆಗಿದೆ ಅಂತಂದ್ರೆ ಆ ಬ್ಯಾಗ್ ಓಪನ್ ಆಗಬೇಕು, ಆರ್ಟಿಕಲ್ಸ್ ಕ್ಲೋಸ್ ಆಗಬೇಕು. ಆ ಕ್ಲೋಸ್ ಆದಂತ ಆರ್ಟಿಕಲ್ ಬ್ಯಾಗ್ ಕೂಡ ಡಿಸ್ಪ್ಯಾಚ್ ನಾವು ಎನ್ಶೂರ್ ಮಾಡಬೇಕು. ಅಂದಾಗ ಮಾತ್ರ ಆ ಒಳಗಡೆ ಇರೋ ಆರ್ಟಿಕಲ್ಗೆ ನಾವು ಮ್ಯಾಂಡೇಟರಿ 4 ಸ್ಕ್ಯಾನ್ಸ್ ಏನಿದಾವಲ್ಲ ಅದನ್ನ ನಾವು ಫುಲ್ಫಿಲ್ ಮಾಡಿದಂಗೆ ಆಗತ್ತೆ. ಕ್ಯಾಲ್ಕುಲೇಷನ್ ಯಾವ ತರ ಆಗತ್ತೆ ಅಂತ ನೋಡ್ರಿ. ಈಗ ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ ಅಂದ್ರೆ TD ಆರ್ಟಿಕಲ್ಸ್ ಕ್ಯಾಲ್ಕುಲೇಷನ್ ಯಾವ ತರ ಆಗತ್ತೆ ಅಂತಂದ್ರೆ, ಇನ್ಪುಟ್ ಅಂಡ್ ಪ್ರೊಸೆಸ್, ಇಲ್ಲಿ 3 ಕೇಸ್ ಮಾಡಿದೀನಿ ನಾನು, ಇನ್ಪುಟ್, ಪ್ರೊಸೆಸಿಂಗು, ಔಟ್ಪುಟ್ ಅಂತ ಹೇಳಿ. ಸೇ ಫಾರ್ ಎಕ್ಸಾಂಪಲ್ ಸೋರ್ಸ್
IPS ಐತಲ್ಲ ನಿಮ್ಮ ಗ್ರೂಪ್ ಅಲ್ಲೆಲ್ಲ ಇಲ್ಲ ಆಲ್ ಸ್ಟಾಫ್ ಇದ್ರಲ್ಲ ಐತಲ್ಲ ಅದು ಹಿಂದೆ ರೆಕಾರ್ಡ್ ಆಗಿದ್ದೆ ಇದನ್ನ ಮ್ಯಾಲ್ ಹೋಗುತ್ತೆ ಇವತ್ತಿನ ಭವಾನಿ ಮೇಡಮ್ ಮ್ಯೂಟ್ ಮಾಡ್ಕೊಡ್ರಿ ನೀವು ರೇಖಾ ಮೇಡಮ್ ಮ್ಯೂಟ್ ಮಾಡ್ಕೊಡ್ರಿ select NSH as source and same NSH as destination TD article ಅಂತ ಬಂದಾಗ source and destination processing center ಸೇಮ್ ಇರುತ್ತೆ ಆಮೇಲೆ NTD ಅಂತ ಬಂದಾಗ ಸೋರ್ಸ್ NSH ಮತ್ತೆ ಡೆಸ್ಟಿನೇಷನ್ NSH ಬೇರೆ ಬೇರೆ ಆಗುತ್ತೆ ಸೊ ನಾವೀಗ TD ಆರ್ಟಿಕಲ್ ಅಲ್ಲಿ ತಗೊಂಡಿದ್ದೀನಿ ಈಗ time scans at the following leg of the transit chain for within the city transit. This includes following scans. ಇಲ್ಲಿ ನೋಡ್ರಿ ಈಗ ಆರ್ಟಿಕಲ್ಸ್ ಬ್ಯಾಕ್ ಕಂಟೆಂಟ್ ಬ್ಯಾಕ್ ಡೀಟೇಲ್ಸ್ ಬ್ಯಾಗ್ಸ್ ರಿಸೀವ್ಡ್ ಇನ್ IPVS booking PO booking scan booking PO dispatch scan NSH receipt scan NSH bag open scan NSH bag close scan NSH bag dispatch scan delivery PO receipt scan and final delivery scan ಅಂತ ಹೇಳಿ ಇಲ್ಲಿ ಪ್ರೊಸೆಸಿಂಗ್ ಸೆಂಟ್ರಲ್ ನೋಡ್ರಿ ಈಗ ಸೋರ್ಸ್ ಆಫೀಸ್ ಅಲ್ಲಿ ಆಯ್ತದು ಸೋರ್ಸ್ ಆಫೀಸ್ ಅಲ್ಲಿ ಇನ್ ಪ್ರೊಸೆಸಿಂಗ್ ಸೆಂಟ್ರಲ್ ಏನಾಗುತ್ತೆ ಪ್ರೊಸೆಸ್ ಅಲ್ಲಿ select articles where either booking PO or SPC receipt scan or SPC dispatch scans is in the selected SPC and delivery POs in the same city. Identify total expected number of scans from booking PO to delivery PO, 8 numbers of articles selected. Illi enter articles togondidini nanu. Identify actual number of scans available from booking PO to delivery PO for the selected articles. ಇಲ್ಲಿ ನೋಡ್ರಿ ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ ಅನ್ನೋ ಚೈನ್ಗೆ ಫಾರ್ಮುಲಾ ಏನಿದೆ ಅಂತಂದ್ರೆ ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ ಈಕ್ವಲ್ಸ್ ಟು ಆರ್ಟಿಕಲ್ ಆಕ್ಚುಯಲ್ ನಂಬರ್ ಆಫ್ ಸ್ಕ್ಯಾನ್ಸ್ ಫಾರ್ ದ ಸೆಲೆಕ್ಟೆಡ್ ಆರ್ಟಿಕಲ್ಸ್ ಡಿವೈಡೆಡ್ ಬೈ 8 ಇಂಟು ನಂಬರ್ ಆಫ್ ಆರ್ಟಿಕಲ್ಸ್ ಸೆಲೆಕ್ಟೆಡ್. ಈಗ ಹೆಂಗಂತಂದ್ರೆ ಇಲ್ಲಿ ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ ಈಗ ಎಕ್ಸ್ಪೆಕ್ಟೆಡ್ ಸೊ ಸೇ ಫಾರ್ ಎಕ್ಸಾಂಪಲ್ ಬುಕಿಂಗ್ PO ದಲ್ಲಿ ಒಂದು ಸೇ ಫಾರ್ ಎಕ್ಸಾಂಪಲ್ ಬೆಳಗಾವಿ NSH ಹ್ಯಾವಿಂಗ್ ಕ್ಯಾಚ್ಮೆಂಟ್ ಏರಿಯಾ 3 ಪೋಸ್ಟಲ್ ಡಿವಿಷನ್ಸ್ ಚಿಕ್ಕೋಡಿ ಗೋಕಾಕ್ ಅಂಡ್ ಬೆಳಗಾವಿ. ಸೊ ಈ 3 ಪೋಸ್ಟಲ್ ಡಿವಿಷನ್ ಅಲ್ಲಿ 3 ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇವತ್ತು ಒಂದು 2000 TD ಆರ್ಟಿಕಲ್ಸ್ ಬುಕ್ ಆಗಿದೆ ಅಂತ ಅನ್ಕೊಂಡೋಣ. ಸೊ 2000 TD ಆರ್ಟಿಕಲ್ಸ್ ಅದಕ್ಕೆ ಈಗ ಎಲ್ಲಕ್ಕೂ 100% ಸ್ಕ್ಯಾನ್ ಆಗಬೇಕು. ಆಕ್ಚುಯಲ್ ನಂಬರ್ ಆಫ್ ಸ್ಕ್ಯಾನ್ಸ್ ಫಾರ್ ದ ಸೆಲೆಕ್ಟೆಡ್ ಆರ್ಟಿಕಲ್ಸ್. ಸೊ ಇಲ್ಲಿ ಪ್ರೊಸೆಸಿಂಗ್ ಸೆಂಟರ್ಗೆ ಬಂದಾಗ ಆ 2000 ಅಲ್ಲಿ 1000 ಆರ್ಟಿಕಲ್ಸ್ ಗೆ ಸ್ಕ್ಯಾನ್ ಇವೆಂಟ್ಸ್ ಆಗಿದೆ. ಆ 1000 ಅಂತ ತಿಳ್ಕೊಳ್ಳೋಣ ಡಿವೈಡೆಡ್ ಬೈ 8 ಇಂಟು ನಂಬರ್ ಆಫ್ ಆರ್ಟಿಕಲ್ಸ್ ಸೆಲೆಕ್ಟೆಡ್. ಸೊ 8 ಇಂಟು ಎಷ್ಟು ನಂಬರ್ ಆಫ್ ಆರ್ಟಿಕಲ್ಸ್ ಗೆ ಫುಲ್ ಸ್ಕ್ಯಾನ್ಸ್ ಇವೆಂಟ್ಸ್ ಆಗಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೇನ್ ಟೋಟಲ್ ರಿಸಲ್ಟ್ ಬರುತ್ತಲ್ಲ ಸೊ ಆ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಸೇರ್ ಆಫ್ ಸ್ಕ್ಯಾನ್ಸ್ ಅಗೇನ್ಸ್ಟ್ ಟೋಟಲ್ ಎಕ್ಸ್ಪೆಕ್ಟೆಡ್ ವಿದಿನ್ ಸಿಟಿ. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. ಬೆಳಗಾವಿ ಇದೆ ಫುಲ್ 1 ಮಂತ್ ತಗೊಂಡಿದ್ದೀನಿ. ಆರ್ಟಿಕಲ್ಸ್ ಡೆಲಿವರ್ ವಿದಿನ್ ಸಿಟಿ 18,144. TD ಆರ್ಟಿಕಲ್ಸ್ ಡೆಲಿವರ್ಡ್ 6167. TD ಸ್ಕ್ಯಾನ್ ಅನಾಲಿಸಿಸ್ ಬಂದು ಟೋಟಲ್ ಆರ್ಟಿಕಲ್ಸ್ ಡೆಲಿವರ್ಡ್ 18,144. ಅದರೊಳಗಡೆ TD ಆರ್ಟಿಕಲ್ಸ್ ಬಂದು 6167. TD ಸ್ಕ್ಯಾನ್ ಅನಾಲಿಸಿಸ್ ಬಂದು 99.79% ಆರ್ಟಿಕಲ್ ಏನಾಗಿದೆ ಅಂತಂದ್ರೆ ಪರ್ಸೆಂಟೇಜ್ ಆರ್ಟಿಕಲ್ಸ್ ಸ್ಕ್ಯಾನ್ ಇವೆಂಟ್ಸ್ ನ ಫುಲ್ಫಿಲ್ ಆಗಿದೆ. ಸೊ ಈ ತರ ಏನಾಗುತ್ತೆ ಅಂತಂದ್ರೆ TD ಸ್ಕ್ಯಾನ್ ಅನಾಲಿಸಿಸ್ ಕ್ಯಾಲ್ಕುಲೇಟ್ ಆಗುತ್ತೆ ವಿತ್ ಇದು NTD ಸ್ಕ್ಯಾನ್ ಅನಾಲಿಸಿಸ್ ನೋಡೋಣ. ಇಲ್ಲಿ ಈಗ ಸೇಮ್ ಸೋರ್ಸು IPVS ಮಾಸ್ಟರ್ ಇಂದ ತಗೊಂಡಿರೋ ಡಾಟಾ ನಮ್ದು ಬೆಳಗಾವಿನ ತಗೊಂಡಿದ್ದೀನಿ. ಇಲ್ಲಿ ಟೈಮ್ ಸ್ಕ್ಯಾನ್ ಅಟ್ ದ ಫಾಲೋವಿಂಗ್ ಲೆಗ್ ಆಫ್ ದ ಇಲ್ಲಂದ್ರೆ ಇಲ್ಲಿ 12 ಮ್ಯಾಂಡೇಟರಿ ಸ್ಕ್ಯಾನ್ಸ್ ನಿಮಗೆ ಕಾಣ್ತಾ ಇದಾವಲ್ಲ. PO ಬುಕಿಂಗ್ ಸ್ಕ್ಯಾನು, PO ಡಿಸ್ಪ್ಯಾಚ್ ಸ್ಕ್ಯಾನು, ಆಮೇಲೆ ಔಟ್ಬೌಂಡ್ NSH ರಿಸೀಟ್ ಸ್ಕ್ಯಾನು, ಔಟ್ಬೌಂಡ್ NSH ಬ್ಯಾಗ್ ಓಪನ್ ಸ್ಕ್ಯಾನು, ಬ್ಯಾಗ್ ಕ್ಲೋಸ್ ಸ್ಕ್ಯಾನು, ಔಟ್ಬೌಂಡ್ NSH ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನು, ಇನ್ಬೌಂಡ್ NSH ರಿಸೀಟು ಓಪನ್, ಆಮೇಲೆ ಬ್ಯಾಗ್ ಕ್ಲೋಸು ಡಿಸ್ಪ್ಯಾಚು, ಆಮೇಲೆ PO ರಿಸೀಟ್ ಸ್ಕ್ಯಾನು, PO ಡೆಲಿವರಿ ಸ್ಕ್ಯಾನು. ಅಂದ್ರೆ ಇದು ಯಾವ ಕೈಂಡ್ ಆಫ್ ಆರ್ಟಿಕಲ್ ಅಂತಂದ್ರೆ ಇನ್ಬೌಂಡ್ TD ಆರ್ಟಿಕಲ್ ಅಂತ ಕರಿತೀವಿ ನಾವು ಇದಕ್ಕೆ.
ಇನ್ಬೌಂಡ್ ಟಿ ಡಿ ಆರ್ಟಿಕಲ್ ಅಂತ. ಟಿ ಡಿ ಆರ್ಟಿಕಲ್ ಅಲ್ಲಿ ಮತ್ತೆ ಈಗ ಅಗೇನ್ 2 ಕ್ಯಾಟಗರಿ ಬರುತ್ತೆ ಇಲ್ಲಿ. ಟಿ ಡಿ ಆರ್ಟಿಕಲ್ ಅಲ್ಲಿ 2 ಕ್ಯಾಟಗರಿ ಆರ್ಟಿಕಲ್ಸ್ ಬರ್ತಾವೆ ಇಲ್ಲಿ. ಒಂದು ಆರ್ಟಿಕಲ್ ಬುಕ್ ಅಂಡರ್ ಸೇಮ್ ಕ್ಯಾಚ್ಮೆಂಟ್ ಏರಿಯಾ ಅಂಡ್ ಡೆಲಿವರಿ ಅಂಡರ್ ಸೇಮ್ ಕ್ಯಾಚ್ಮೆಂಟ್ ಏರಿಯಾ. ಚಿಕ್ಕೋಡಿಯಲ್ಲಿ ಬುಕ್ ಆಗಿ ಬೈಲೊಂಗಲ್ ಡೆಲಿವರಿ ಆಗಿರುವಂತ ಏರಿಯಾ ಅಂತಂದ್ರೆ ಬೆಳಗಾವಿ NSH ಗೆ ಚಿಕ್ಕೋಡಿ ಇಸ್ ಆಲ್ಸೋ ಕ್ಯಾಚ್ಮೆಂಟ್ ಟಿ ಡಿ ಕ್ಯಾಚ್ಮೆಂಟ್ ಏರಿಯಾ, ಬೈಲೊಂಗಲ್ ಇಸ್ ಆಲ್ಸೋ ಟಿ ಡಿ ಕ್ಯಾಚ್ಮೆಂಟ್ ಏರಿಯಾ. ಸೊ ಚಿಕ್ಕೋಡಿಯಲ್ಲಿ ಬುಕ್ ಆಗಿ ಬೈಲೊಂಗಲ್ ಡೆಲಿವರಿ ಆಗುವಂತ ಆರ್ಟಿಕಲ್ ಪ್ಯೂರ್ ಟಿ ಡಿ ಆರ್ಟಿಕಲ್. ಅದೇ ತರ ಬೆಂಗಳೂರು NSH ಅಲ್ಲಿ ಬುಕ್ ಆಗಿ ನಮ್ದು ಬೆಳಗಾವಿ NSH ಕ್ಯಾಚ್ಮೆಂಟ್ ಏರಿಯಾ ಅಂಡರ್ ಡೆಲಿವರಿ ಆಗುವಂತ ಇನ್ಬೌಂಡ್ ಟಿ ಡಿ ಆರ್ಟಿಕಲ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಈ ತರ ಆರ್ಟಿಕಲ್ಗೆ 12 ಮ್ಯಾಂಡೇಟರಿ ಸ್ಕ್ಯಾನ್, ಇನ್ಬೌಂಡ್ ಟಿ ಡಿ ಆರ್ಟಿಕಲ್ 12 ಮ್ಯಾಂಡೇಟರಿ ಸ್ಕ್ಯಾನ್ ನಾವು ಫುಲ್ಫಿಲ್ ಮಾಡಬೇಕು. ಸೊ ಇದನ್ನ ಕ್ಯಾಲ್ಕುಲೇಷನ್ ಯಾವ ತರ ಆಗುತ್ತೆ ಅಂತಂದ್ರೆ, ಸೆಲೆಕ್ಟ್ ಆರ್ಟಿಕಲ್ಸ್ ವೇರ್ either booking PO or outbound SPC receipt scan or outbound SPC dispatch scan is in the selected source SPC and delivery PO, or inbound SPC receipt scan or inbound SPC dispatch scan in the destination city. Identify all expected number of scans from booking PO to delivery PO. So NTD inbound inbound TD article ಇರೋದ್ರಿಂದ 12 mandatory scans ಇರುತ್ತೆ ಇಲ್ಲಿ. Identify actual number of scans available from booking PO to delivery PO for the selected articles. ಕ್ಯಾಲ್ಕುಲೇಷನ್ ಯಾವ ತರ ಆಗುತ್ತೆ ಅಂತಂದ್ರೆ, a share of scans against total expected across city ಅಂದ್ರೆ number of TD and inbound TD articles equals to actual number of scans for selected articles. ಅದರಲ್ಲಿ ನಮ್ಮ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಟೋಟಲ್ ನಂಬರ್ ಆಫ್ ಟಿ ಡಿ ಆರ್ಟಿಕಲ್ಸ್ ಗೆ ಎಷ್ಟು ಆರ್ಟಿಕಲ್ಸ್ ನಾವು ಆಲ್ 4 ಮ್ಯಾಂಡೇಟರಿ ಸ್ಕ್ಯಾನ್ಸ್ ನ ಫುಲ್ಫಿಲ್ ಮಾಡಿದೀವಿ, ಡಿವೈಡೆಡ್ ಬೈ 12 ಇಂಟು ನಂಬರ್ ಆಫ್ ಸೆಲೆಕ್ಟೆಡ್ ಆರ್ಟಿಕಲ್ಸ್. 12 ಇಂಟು ನಂಬರ್ ಆಫ್ ಸೆಲೆಕ್ಟೆಡ್ ಆರ್ಟಿಕಲ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಏನ್ ರಿಸಲ್ಟ್ ಬರುತ್ತಲ್ಲ, ದಟ್ ಈಸ್ ಇನ್ಬೌಂಡ್ NTD ಸ್ಕ್ಯಾನ್ ಪರ್ಫಾರ್ಮೆನ್ಸ್. ಇದನ್ನ ನಿಮ್ಗೆ ಲೆಗ್ ವೈಸ್ ತೋರಿಸೋದಾದ್ರೆ, ಇಲ್ಲಿ ನೋಡ್ರಿ, ಇಲ್ಲೊಂದು ಬೆಳಗಾವಿ ಜನ ಒಂದು ನಾನು ಇದನ್ನ ತಗೊಂಡಿದ್ದೀನಿ ಎಕ್ಸಾಂಪಲ್. ಬೆಳಗಾವಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬುಕ್ ಆಗಿ ಬೇರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಡೆಲಿವರಿ ಆಗುವಂತ NTD ಆರ್ಟಿಕಲ್ ಇಲ್ಲಿ ನೋಡಿ, ಅರಸೀಕೆರೆ NSH ಅಂದ್ರೆ ಡೆಲಿವರಿ ಆಗುವಂತ 391 ಆರ್ಟಿಕಲ್ಸ್ಗೆ 84.91% ಇದೆ. ಅಂದ್ರೆ 84% ಆರ್ಟಿಕಲ್ಸ್ಗೆ ಆಲ್ ಸ್ಕ್ಯಾನ್ಸ್ ಫುಲ್ಫಿಲ್ ಮಾಡಿದ್ದಾರೆ. ಅದೇ ತರ ಬೆಂಗಳೂರಿಗೆ 91%, ಹುಬ್ಬಳ್ಳಿ ಧಾರವಾಡ 87%, ಕಲಬುರ್ಗಿ 94%, ಮಂಗಳೂರು 94% ಅಂಡ್ ಮೈಸೂರು 86%. ಸೊ ಈಸ್ಟ್ 86% ಆರ್ಟಿಕಲ್ಸ್ ಗೆ ಆಲ್ ಮ್ಯಾಂಡೇಟರಿ ಸ್ಕ್ಯಾನ್ಸ್ ನ ಫುಲ್ಫಿಲ್ ಮಾಡಿದ್ದಾರೆ. ಇಲ್ಲಿ ವಿದಿನ್ ಸಿಟಿ ಕ್ಯಾಲ್ಕುಲೇಷನ್ ಇದೆ. share of articles booked under PO. This KPI measures the percentage of articles having full end-to-end scan out of total articles booked by the PO under hub for a given date range. ಇಲ್ಲಿ ಸೋರ್ಸ್ IPVS ಮಾಸ್ಟರ್ ಇದೆ, TD ಆರ್ಟಿಕಲ್ ಬಂದಿಲ್ಲ. TD ಆರ್ಟಿಕಲ್ ಈಗ ಆಕ್ಚುಲಿ ಅದು ಎಕ್ಸ್ಪೆಕ್ಟೆಡ್ ಸ್ಕ್ಯಾನ್ಸ್, ಇದು ಆಕ್ಚುಯಲ್ ಸ್ಕ್ಯಾನ್ಸ್. ಬುಕಿಂಗ್ PO ಬುಕಿಂಗ್ ಸ್ಕ್ಯಾನು, ಬುಕಿಂಗ್ PO dispatch scan and NSH receipt open close dispatch and delivery PO receipt and final delivery scan. ಸೊ ಇಲ್ಲಿ ಏನಿದೆ ಅಂತಂದ್ರೆ, share of articles with full scans within city, count of articles where all 8 scans are available divided by count of articles selected. ಸೊ ಈಗ ನಂಬರ್ ಆಫ್ ಆರ್ಟಿಕಲ್ಸ್ ಫುಲ್ ಸ್ಕ್ಯಾನ್ಸ್ ಎಷ್ಟಿದೆಯಲ್ಲ ಅದನ್ನ ಕ್ಯಾಲ್ಕುಲೇಟ್ ಅದನ್ನ ತಗೊಂಡು ಈಕ್ವಲ್ಸ್ ಟು ಕೌಂಟ್ ಆಫ್ ಆರ್ಟಿಕಲ್ಸ್ ವೇರ್ ಆಲ್ 8 ಸ್ಕ್ಯಾನ್ಸ್ ಅಂದ್ರೆ ನಂಬರ್ ಆಫ್ ಆರ್ಟಿಕಲ್ಸ್ ಸೆಲೆಕ್ಟೆಡ್ ಡೇಟ್ ರೇಂಜ್ ಅಲ್ಲಿ ಎಷ್ಟು ಆರ್ಟಿಕಲ್ ಗೆ ನಾವು ಆಲ್ ಮ್ಯಾಂಡೇಟರಿ ಸ್ಕ್ಯಾನ್ಸ್ ಅನ್ನ ಫುಲ್ಫಿಲ್ ಮಾಡಿದೇವಿ ಡಿವೈಡೆಡ್ ಬೈ ಕೌಂಟ್ ಆಫ್ ಆರ್ಟಿಕಲ್ ಸೆಲೆಕ್ಟ್ ಅಂದ್ರೆ ಆ ಡೆಲಿವರಿ PO ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ರಿಸೀವ್ಡ್ ಅಟ್ ಡೆಲಿವರಿ PO ಅಂಡ್ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಹ್ಯಾವಿಂಗ್ ಆಲ್ 8 ಮ್ಯಾಂಡೇಟರಿ ಸ್ಕ್ಯಾನ್ಸ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ, ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ರಿಸಲ್ಟ್ ಬರುತ್ತಲ್ಲ, ಸೊ ದಟ್ ಈಸ್ ಶೇರ್ ಆಫ್ ಆರ್ಟಿಕಲ್ಸ್ ವಿತ್ ಫುಲ್ ಸ್ಕ್ಯಾನ್ ವಿದಿನ್ ಸಿಟಿ. ಇದು ಲೆಗ್ ವೈಸ್ ಅನಾಲಿಸಿಸ್ ಇದೆ ನೋಡ್ರಿ. ಇಲ್ಲಿ ಬೆಳಗಾವಿ ತಗೊಂಡಿದ್ದೀನಿ ನಾನು TD ಆರ್ಟಿಕಲ್. ಈಗ ಬೆಳಗಾವಿ NSH ರಿಸೀಟ್ ಸ್ಕ್ಯಾನ್ 99%, ಓಪನಿಂಗ್ ಸ್ಕ್ಯಾನ್ 99% ಇದೆ. ಅದೇ ತರ ಬ್ಯಾಗ್ ಕ್ಲೋಸಿಂಗ್ ಸ್ಕ್ಯಾನ್ 99%, ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ 99%. ಸೊ
ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ 99.55% ಇದೆ. ಇಲ್ಲಿ ಲೆಗ್ ವೈಸ್ ಅನಾಲಿಸಿಸ್ ಒಂದಿದೆ ನೋಡಿ. ಈಗ ಒಂದು ಟಿ ಡಿ ಆರ್ಟಿಕಲ್ ಬುಕ್ ಆಗಿರೋ ಟಿ ಡಿ ಆರ್ಟಿಕಲ್ ಏನ್ ಟಿ ಡಿ ಆರ್ಟಿಕಲ್ ಇದೆ, ಹಾ ಇಲ್ಲೊಂದು ಬುಕ್ ಆಗಿರೋ ಟಿ ಡಿ ಆರ್ಟಿಕಲ್ ಇದೆ. ಲೆಗ್ ವೈಸ್ ಅಂದ್ರೆ 8 ಮ್ಯಾಂಡೇಟರಿ ಸ್ಕ್ಯಾನ್ಸ್ ಯಾವ ತರ ಆಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ, ಬೆಳಗಾವಿ NSH PO ಬುಕಿಂಗ್ ಟು ಬೆಳಗಾವಿ NSH PO ಡಿಸ್ಪ್ಯಾಚ್ ಸ್ಕ್ಯಾನ್ 0.23. ಇದು ಟೈಮ್ ಅನಾಲಿಸಿಸ್ ವಿತ್ ಸ್ಕ್ಯಾನ್ ಅನಾಲಿಸಿಸ್ TD ಟೈಮ್ ಅನಾಲಿಸಿಸ್. ಇದು 0.23 ಡೇ ಇದೆ. ಬೆಳಗಾವಿ NSH PO ಡಿಸ್ಪ್ಯಾಚ್ ಸ್ಕ್ಯಾನ್ ಟು ಬೆಳಗಾವಿ NSH SPC ರಿಸೀಟ್ ಸ್ಕ್ಯಾನ್ 0.34. ಬೆಳಗಾವಿ NSH SPC ರಿಸೀಟ್ ಟು ಬೆಳಗಾವಿ NSH SPC ಬ್ಯಾಗ್ ಓಪನ್ ಬಂದು 0.01. ಅದೇ ತರ ಬ್ಯಾಗ್ ಓಪನ್ ಸ್ಕ್ಯಾನ್ ಬಂದು ಬ್ಯಾಗ್ ಓಪನ್ ಟು ಕ್ಲೋಸ್ 0.33 ಡೇಸ್. ಆಮೇಲೆ ಡೆಸ್ಟಿನೇಷನ್ PO SPC ಡಿಸ್ಪ್ಯಾಚ್ ಸ್ಕ್ಯಾನ್ ಡಿಸ್ಪ್ಯಾಚ್ ಟೈಮಿಂಗ್ 0.05. ಆಮೇಲೆ ಬೆಳಗಾವಿ NSH SPC ಡಿಸ್ಪ್ಯಾಚ್ ಟು ಬೆಳಗಾವಿ NSH PO ಎಂಟ್ರಿ 0.53. ಸೊ ಇಲ್ಲಿ ಯಾವ ತರ ಇದನ್ನ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತಂದ್ರೆ, ಸೆಲೆಕ್ಟ್ ಆರ್ಟಿಕಲ್ಸ್ ವೇರ್ ಐದರ್ ಬುಕಿಂಗ್ PO ಆರ್ SPC ರಿಸೀಟ್ ಸ್ಕ್ಯಾನ್ ಆರ್ SPC ಡಿಸ್ಪ್ಯಾಚ್ ಸ್ಕ್ಯಾನ್ ಈಸ್ ಇನ್ ದ selected source and delivery is in the destination city. Identify articles with scan for each of the 4 legs. For a given leg, one where one is 1 minus 4, calculation ಯಾವ ತರ ಆಗುತ್ತೆ, scan analysis equals to count of articles with scan 4 leg ಆಗಬೇಕು. ಅದು scan for leg 1 divided by count of articles selected, where one is one of the leg one of the legs relevant for within city transit. Okay, ಇಲ್ಲಿ each is 0.23 ಆಮೇಲೆ 3.34 1 ಏನಿದೆಯಲ್ಲ ಇವೆಲ್ಲ ಲೆಗ್ ವೈಸ್ ಸ್ಕ್ಯಾನ್ ಅನಾಲಿಸಿಸ್. ಇದು ಇಲ್ಲಿ ಲೆಗ್ ಅಂತಂದ್ರೆ ಲೆಗ್ ಕೋಡ್ಸ್ ಅನ್ನ ಅಸೈನ್ ಮಾಡಿದ್ದಾರೆ. 110 11 111 112 113 ಅಂತ ಹೇಳಿ ಲೆಗ್ ಕೋಡ್ ಇದೆ. ಈ ಲೆಗ್ ಕೋಡ್ ಪ್ರಕಾರ ಸ್ಕ್ಯಾನ್ ಡಾಟಾ ಅನಾಲಿಸಿಸ್ ಆಗತ್ತೆ ಇಲ್ಲಿ. ಸೊ ಈಚ್ ಇವೆಂಟ್ ಅಲ್ಲಿ ಈಗ ಬುಕಿಂಗ್ PO ಆರ್ಟಿಕಲ್ ಬುಕಿಂಗ್ ಸ್ಕ್ಯಾನ್ ಇಂದ ಹಿಡ್ಕೊಂಡು ಬುಕಿಂಗ್ PO ಆರ್ಟಿಕಲ್ ಬ್ಯಾಗ್ ಕ್ಲೋಸಿಂಗ್ ಅಂಡ್ ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ವರೆಗೂ ಎಷ್ಟು ಟೈಮ್ ತಗೊಳ್ತಲ್ಲ 110 ಅಂಡ್ 111 111 ಅಂತ ಕರಿತೀವಿ ಅದಕ್ಕೆ ನಾವು. ಸೊ ಅದೇನ್ ಟೈಮಿಂಗ್ ಇದೆಯಲ್ಲ, ಬುಕಿಂಗ್ PO ಬ್ಯಾಗ್ ಡಿಸ್ಪ್ಯಾಚ್ ಆಮೇಲೆ ಬುಕಿಂಗ್ PO ಆರ್ಟಿಕಲ್ ಬುಕಿಂಗ್ ಸ್ಕ್ಯಾನ್ ಏನ್ ಟೈಮಿಂಗ್ ಈ ಟೈಮಿಂಗು ಅದಾದ್ಮೇಲೆ ಡೆಸ್ಟಿನೇಷನ್ NSH ಬ್ಯಾಗ್ ರಿಸೀಟ್ ಸ್ಕ್ಯಾನು ಆಮೇಲೆ ಡೆಸ್ಟಿನೇಷನ್ NSH ಬ್ಯಾಗ್ ಓಪನ್ ಸ್ಕ್ಯಾನ್ ಇದನ್ನ ಸ್ಕ್ಯಾನು ಆಮೇಲೆ ಬುಕಿಂಗ್ PO ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಅನ್ನ ಮೈನಸ್ ಮಾಡಿದಾಗ ಏನ್ ಟೈಮ್ ಬರುತ್ತೆ, ಟೈಮು ಟ್ರಾನ್ಸಿಟ್ ಟೈಮ್, ರಿಸೀಟ್ ಗೆ ಟ್ರಾನ್ಸಿಟ್ ಟೈಮ್. ಅದು ಕ್ಯಾಲ್ಕುಲೇಷನ್ ಮಾಡೋದು. ಬ್ಯಾಗ್ ಕ್ಲೋಸು ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನು ಅದಾದ್ಮೇಲೆ ಡೆಸ್ಟಿನೇಷನ್ PO ಬ್ಯಾಗ್ ರಿಸೀಟ್ ಸ್ಕ್ಯಾನ್ ಮೈನಸ್ ಸೋರ್ಸ್ NSH ಬ್ಯಾಗ್ ಡಿಸ್ಪ್ಯಾಚ್ ಸ್ಕ್ಯಾನ್ ಏನ್ ರಿಸಲ್ಟ್ ಬರುತ್ತಲ್ಲ ದಟ್ ಈಸ್ ಟ್ರಾನ್ಸಿಟ್ ಟೈಮ್ ಬಿಟ್ವೀನ್ ಡೆಲಿವರಿ PO ಅಂಡ್ ಸೋರ್ಸ್ NSH ದಿಸ್ ಇಸ್ ಟ್ರಾನ್ಸಿಟ್ ವ್ಯಾಲ್ಯೂ. ಅದೇ ತರ ಫೈನಲ್ ಡೆಲಿವರಿ ಸ್ಕ್ಯಾನ್ ಏನಿದೆಯಲ್ಲ ಅಲ್ಲಿ ಟೈಮಿಂಗ್ ಬುಕಿಂಗ್ ಡೆಲಿವರಿ PO ಬ್ಯಾಗ್ ರಿಸೀಟ್ ಸ್ಕ್ಯಾನ್ ಬ್ಯಾಗ್ ಓಪನ್ ಸ್ಕ್ಯಾನ್ ಅಂಡ್ ಬ್ಯಾಗ್ ಫೈನಲ್ ಡೆಲಿವರಿ ಸ್ಕ್ಯಾನ್ ಏನಿದೆಯಲ್ಲ ಅಲ್ಲಿ ಏನ್ ಟೈಮ್ ತಗೊಳ್ತಾರಲ್ಲ ದಟ್ ಈಸ್ ಫೈನಲ್ ಟ್ರಾನ್ಸಿಟ್ ಟೈಮ್. ಸೊ ಬುಕಿಂಗ್ ಇಂದ ಹಿಡಿದು ದಿಸ್ ಈಸ್ ಈ ಸ್ಕ್ಯಾನ್ ಇವೆಂಟ್ ಏನ್ ಡೆಲಿವರಿ ಸ್ಕ್ಯಾನ್ ಏನ್ ಟೈಮ್ ಆಗತ್ತಲ್ಲ ದಿಸ್ ಈಸ್ ಟೋಟಲ್ ಟ್ರಾನ್ಸಿಟ್ ಟೈಮ್. ಇದು ಅದು NTD ಆಗಿರ್ಬೋದು ಅಥವಾ TD ಆಗಿರ್ಬೋದು. D+X ಅಂತ ಏನ್ ಕರಿತೀವಲ್ಲ D is the day of delivery for a particular article D+X. ಸೊ ಈ ತರ ಟ್ರಾನ್ಸಿಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಾವು ಆಸ್ ಎ ಪ್ರೊಸೆಸಿಂಗ್ ಸೆಂಟರ್ ನಮ್ದೇನ್ 4 ಮ್ಯಾಂಡೇಟರಿ ಸ್ಕ್ಯಾನ್ ಫಾರ್ ಆಲ್ ಕ್ಯಾಟಗರಿ ಆರ್ಟಿಕಲ್ಸ್ TD ಆಗಿರ್ಬೋದು ಅಥವಾ NTD ಆಗಿರ್ಬೋದು. ಸೊ ಈ ಸ್ಕ್ಯಾನ್ ಇವೆಂಟ್ಸ್ ಅನ್ನೆಲ್ಲ ನಾವೇನ್ ಮಾಡ್ಕೊಳ್ಬೇಕು, ಇಲ್ಲಿ ಕಂಪಲ್ಸರಿಯಾಗಿ ನಮ್ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಅದನ್ನ ಎನ್ಶೂರ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು.
ಯಾವುದೇ ಈಗ ಬ್ಯಾಗ್ ರಿಸೀಟ್ ಮಾಡಿದಿರಿ, ಬ್ಯಾಗ್ ಓಪನ್ ಮಾಡ್ಲಿಲ್ಲ, ಸೊ ಅಲ್ಲಿ ಆ ನಂಬರ್ ಆಫ್ ಆರ್ಟಿಕಲ್ಸ್ ಇನ್ವಾಯ್ಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಬ್ಯಾಗ್, ಸೊ ಆ ಎಲ್ಲಾ ಆರ್ಟಿಕಲ್ಗೆ ಬ್ಯಾಗ್ ಓಪನಿಂಗ್ ಸ್ಕ್ಯಾನ್ ಏನಾಗುತ್ತೆ, ಮಿಸ್ ಆಗುತ್ತೆ ಸ್ಕ್ಯಾನ್ ಇವೆಂಟ್. ಅದಾದ್ಮೇಲೆ ಬ್ಯಾಗ್ ಕ್ಲೋಸ್ ಮಾಡಿದ್ರಿ, ಬ್ಯಾಗ್ ಡಿಸ್ಪ್ಯಾಚ್ ಮಾಡದೆ ಹೋದ್ರೆ ಆ ಪರ್ಟಿಕ್ಯುಲರ್ ಬ್ಯಾಗ್ ಒಳಗಡೆ ನಂಬರ್ ಆಫ್ ಆರ್ಟಿಕಲ್ಸ್ ಎಷ್ಟು ಇನ್ವಾಯ್ಸ್ ಮಾಡಿದಿರಲ್ಲ ಆ ಎಲ್ಲಾ ಆರ್ಟಿಕಲ್ಗೂ ಬ್ಯಾಗ್ ಡಿಸ್ಪ್ಯಾಚ್ ಆರ್ಟಿಕಲ್ ಡಿಸ್ಪ್ಯಾಚ್ ಸ್ಕ್ಯಾನ್ ಏನಿದೆಯಲ್ಲ ಆ ಡಿಸ್ಪ್ಯಾಚ್ ಸ್ಕ್ಯಾನ್ ಇವೆಂಟ್ ಲಾಸ್ ಆಗುತ್ತೆ. ಸೊ ಆ ಏನ್ ಸ್ಕ್ಯಾನ್ ಇವೆಂಟ್ಸ್, ಏನ್ ಮ್ಯಾಂಡೇಟರಿ ಸ್ಕ್ಯಾನ್ ಇವೆಂಟ್ಸ್ ಪ್ರಿಸ್ಕ್ರೈಬ್ಡ್ ಇದೆಯಲ್ಲ, ಸೊ ಆ ಎಲ್ಲಾ ಮ್ಯಾಂಡೇಟರಿ ಸ್ಕ್ಯಾನ್ಸ್ ಅನ್ನ ನಾವು ವಿದೌಟ್ ಫೇಲ್ ಎನ್ಶೂರ್ ಮಾಡಬೇಕು. ಓಕೆ, ಇಲ್ಲಿ ಯಾವುದೇ ಸ್ಕ್ಯಾನ್ ಮಿಸ್ ಆದ್ರೂ ಕೂಡ ಎಂಟೈರ್ ಚೈನ್ ಏನಿದೆಯಲ್ಲ, ಲೆಗ್ ಚೈನು, ಆ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಆ ಪರ್ಟಿಕ್ಯುಲರ್ ಆರ್ಟಿಕಲ್ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಸೊ ಈ ಸೇ ಫಾರ್ ಎಕ್ಸಾಂಪಲ್ ಇವತ್ತು ನಾವು ನಮ್ದು NSH ಅಲ್ಲಿ ಒಂದು 5000 ಆರ್ಟಿಕಲ್ಸ್ ಪ್ರೊಸೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಆ 5000 ಆರ್ಟಿಕಲ್ಸ್ಗೂ ಆಲ್ 4 ಮ್ಯಾಂಡೇಟರಿ ಸ್ಕ್ಯಾನ್ಸ್ ನಾವು ಫುಲ್ಫಿಲ್ ಮಾಡಬೇಕು. ಒಂದ್ ವೇಳೆ ನೀವು 3000 ಆರ್ಟಿಕಲ್ಸ್ ಅಷ್ಟೇ ಸ್ಕ್ಯಾನ್ ಇವೆಂಟ್ಸ್ ಅನ್ನ ಫುಲ್ ಆಲ್ 4 ಮ್ಯಾಂಡೇಟರಿ ಸ್ಕ್ಯಾನ್ಸ್ ಮಾಡಿದೀವಿ, 2000 ಆರ್ಟಿಕಲ್ಗೆ ಸ್ಕ್ಯಾನ್ ಇವೆಂಟ್ಸ್ ಐದರ್ ಕ್ಲೋಸಿಂಗ್ ಸ್ಕ್ಯಾನು ಅಥವಾ ಡಿಸ್ಪ್ಯಾಚ್ ಸ್ಕ್ಯಾನು ಯಾವುದೇ ಸ್ಕ್ಯಾನ್ ಇವೆಂಟ್ ಮಿಸ್ ಆದ್ರೂ ಕೂಡ ಆ 2000 ಏನ್ ಆರ್ಟಿಕಲ್ ಇದೆಯಲ್ಲ ಫೈನಲ್ ಡೆಲಿವರಿಗೆ ಹೋಗಿ ಡೆಲಿವರಿ ಸ್ಕ್ಯಾನ್ ಆದ್ರೂ ಕೂಡ ಆ ಸ್ಕ್ಯಾನ್ ಪರ್ಟಿಕ್ಯುಲರ್ ಆ 2000 ಆರ್ಟಿಕಲ್ಗೂ ಕೂಡ ಸ್ಕ್ಯಾನ್ ಇವೆಂಟ್ಸ್ ಆರ್ಟಿಕಲ್ ಗೆ ನಾವೇನ್ ಮಾಡ್ಬೇಕು, ಆಲ್ ಮ್ಯಾಂಡೇಟರಿ 4 ಸ್ಕ್ಯಾನ್ಸ್ ಅನ್ನ ನಾವು ಫುಲ್ಫಿಲ್ ಮಾಡ್ಲೇಬೇಕು. ಡೆಲಿವರಿ ಸ್ಕ್ಯಾನ್ ಕಂಪ್ಲೈನ್ಸ್ ಇದೆ ನೋಡಿ ಇಲ್ಲಿ. ಸೇರ್ ಆಫ್ TD ಆರ್ಟಿಕಲ್ಸ್ ಹ್ಯಾವಿಂಗ್ ಡೆಲಿವರಿ ಸ್ಕ್ಯಾನ್ಸ್ ಆಫ್ಟರ್ 5 days of booking. This KPI shall measures the percentage of articles booked in the catchment area of a hub or having no delivery scan after 5 days of booking. Input to SAP IPVS. So articles bookings date and time. By NSH for all articles booked 5 working days earlier to any specific day in the catchment area of the sorting hub. Identify articles with delivery scan within 5 days, 5 working days after booking. Share of articles without delivery scan after 5 days of booking. It is equals to 1 minus count of articles with delivery scan divided by count of articles booked. So ಈ ಫಾರ್ಮುಲಾ ಹಾಕಿ ನಾವು ಇದನ್ನ ಮಾಡಿದಾಗ ಡೆಲಿವರಿ ಸ್ಕ್ಯಾನ್ ಕಂಪ್ಲೈನ್ಸ್ ಏನಾಗುತ್ತೆ, ಈಗ ಆ ಪರ್ಟಿಕ್ಯುಲರ್ ಡೇಟ್ ರೇಂಜ್ಗೆ ಪರ್ಟಿಕ್ಯುಲರ್ ಆರ್ಟಿಕಲ್ಸ್ಗೆ ನಮ್ಮ ಡೆಲಿವರಿ ಸ್ಕ್ಯಾನ್ ಕಂಪ್ಲೈನ್ಸ್ ರಿಸಲ್ಟ್ ಗೊತ್ತಾಗತ್ತೆ ಇಲ್ಲಿ. ಸೊ ಇದಿಷ್ಟು ಸ್ಕ್ಯಾನ್ ಕಂಪ್ಲೈನ್ಸ್ ಬಗ್ಗೆ. ಸೊ ನಮ್ದು ಏನಂತಂದ್ರೆ ಸ್ಕ್ಯಾನ್ ಕಂಪ್ಲೈನ್ಸ್ ಅಲ್ಲಿ ನಾವು ಮಾಡುವಂತ ಪ್ರೈಮರಿ ಡ್ಯೂಟಿ ಏನಂತಂದ್ರೆ ಏನ್ ನಂಬರ್ ಆಫ್ ಬ್ಯಾಗ್ಸ್, ಅಕೌಂಟೇಬಲ್ ಬ್ಯಾಗ್ಸ್ ನಾವು ಎಷ್ಟು ರಿಸೀವ್ ಮಾಡ್ತೀವಲ್ಲ ಅಷ್ಟು ಬ್ಯಾಗ್ಸ್ ನ ಕಂಪಲ್ಸರಿ ಓಪನ್ ಮಾಡಬೇಕು. ಓಪನ್ ಮಾಡಿ ಸಾರ್ಟ್ ಆದಂತ ಎಲ್ಲಾ ಆರ್ಟಿಕಲ್ಸ್ ನ ನಾವು ಏನ್ ಮಾಡ್ಬೇಕು, ಬ್ಯಾಗ್ ಕ್ಲೋಸ್ ಮಾಡ್ಬೇಕು. ಬ್ಯಾಗ್ ಕ್ಲೋಸ್ ಎಲ್ಲಾ ಕ್ಲೋಸ್ಡ್ ಬ್ಯಾಗ್ಸ್ ಅನ್ನ ಆ ಪರ್ಟಿಕ್ಯುಲರ್ ಶೆಡ್ಯೂಲ್ ಅಲ್ಲಿ ಡಿಸ್ಪ್ಯಾಚ್ ಮಾಡಬೇಕು. ಸೊ ಇದಿಷ್ಟು ಎನ್ಶೂರ್ ಮಾಡುವಂತ ಜವಾಬ್ದಾರಿ ನಮ್ಮ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಎಲ್ಲಾ ಟೈಪ್ ಅಕೌಂಟೇಬಲ್ ಆರ್ಟಿಕಲ್ಸ್ಗೆ. ಸೊ ಇಲ್ಲಿ ಯಾವುದೇ ಒಂದು ಸಿಂಗಲ್ ಸ್ಕ್ಯಾನ್ ಮಿಸ್ ಆದ್ರೂ ಕೂಡ ಪರ್ಟಿಕ್ಯುಲರ್ ಬ್ಯಾಗ್ ಒಳಗಡೆ ಇರೋ ಎಲ್ಲಾ ಸ್ಕ್ಯಾನ್ಸ್ ಕೂಡ ಸ್ಕ್ಯಾನ್ ಇವೆಂಟ್ಸ್ ಲಾಸ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಸರ್ ಹೇಳಿ ಸರ್, ಈಗ ಪಾರ್ಸಲ್ ಸರ್, ಪಾರ್ಸಲ್ ನಮ್ಮ ಆಫೀಸಲ್ಲಿ ಬುಕ್ ಆಗಿದ್ದು ಪಾರ್ಸಲ್ ಬ್ಯಾಕ್ ಆಫೀಸಲ್ಲಿ ಕ್ಲೋಸ್ ಮಾಡಿ ಕರೆಕ್ಟ್ ಎಲ್ಲಾ ಮ್ಯಾಂಡೇಟರಿ ಸ್ಕ್ಯಾನ್ ಮಾಡ್ತೀವಿ, ಆದ್ರೂ ಪರ್ಫಾರ್ಮೆನ್ಸ್ ಯಾಕೆ ಕಮ್ಮಿ ಬರ್ತೈತಿ ಗೊತ್ತಾಗ್ತದೆ. ಏನ್ ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ ಸರ್. ನಮ್ದು ರಾಯಚೂರು ಪಾಸ್ ಕೌಂಟರ್ ಅಲ್ಲಿ ನೀವು ಕ್ಲೋಸ್ ಬುಕ್ ಮಾಡಿರಂತ ಪಾರ್ಸಲ್ ಆರ್ಟಿಕಲ್ 2 ಕ್ಯಾಟಗರಿ ಇದೆ ಸರ್ ಅಲ್ಲಿ. ಹೌದು ಸರ್. ಒಂದು ರಿಜಿಸ್ಟರ್ ಪಾರ್ಸಲ್ ಇರುತ್ತೆ, ಇನ್ನೊಂದು ಸ್ಪೀಡ್ ಪೋಸ್ಟ್ ಪಾರ್ಸಲ್ ಇರುತ್ತೆ ಡೊಮೆಸ್ಟಿಕ್. ಓಕೆ, ಹೌದು ಸರ್. ಈಗ ನೀವು ಬುಕ್ ಮಾಡೋ ಕ್ಯಾಟಗರಿ ವೈಸ್ ನೀವು ಆರ್ಟಿಕಲ್ಸ್ ಅನ್ನ ಬ್ಯಾಗ್ ಮಾಡ್ಬೇಕೀಗ. ರಿಜಿಸ್ಟರ್ ಪಾರ್ಸಲ್ ಅನ್ನ CBK ಬ್ಯಾಗ್ ಲೇಬಲ್ ಇಂದ ನಿಮ್ದು ರಾಯಚೂರು PH ಗೆ. ಸರ್. ಅದಾದ್ಮೇಲೆ
ಸ್ಪೀಡ್ ಪೋಸ್ಟ್ ಪಾರ್ಸಲ್ ಡಾಕ್ಯುಮೆಂಟ್ ಏನಿದೆ ಅಲ್ರಿ, ಪಾರ್ಸಲ್ ಡೊಮೆಸ್ಟಿಕ್ ಇದೆಯಲ್ಲ, ಅದು ಕೂಡ ಸೇಮ್ ಬ್ಯಾಗ್ ಅಲ್ಲಿ ರಾಯಚೂರು PH ಗೆ ಕ್ಲೋಸ್ ಮಾಡಬೇಕು. ಓಕೆ, ಆ ಕ್ಲೋಸ್ ಮಾಡಿದಂತ ಬ್ಯಾಗ್ ಅನ್ನ ರಾಯಚೂರು PH ಗೆ ಡಿಸ್ಪ್ಯಾಚ್ ಮಾಡಬೇಕು. ರಾಯಚೂರು PH ಗೆ ಡಿಸ್ಪ್ಯಾಚ್ ಮಾಡಬೇಕು. ಇಲ್ಲಿ ನಿಮ್ಗೇನ ಹೇಳಿ ಸರ್. ಪಾಸ್ ಕೌಂಟರ್ ನಿಂದ ರಾಯಚೂರು PH ಗೆ ಡಿಸ್ಪ್ಯಾಚ್ ಮಾಡಬೇಕು ಕ್ಲೋಸ್ಡ್ ಬ್ಯಾಗ್ ಅನ್ನ. ಕ್ಲೋಸ್ಡ್ ಬ್ಯಾಗ್ ಅನ್ನ, ಪಾರ್ಸಲ್ ಬ್ಯಾಗ್ ಅನ್ನ ಪ್ರಿಪೇರ್ ಮಾಡಬೇಕು. ಎಸ್ ಸರ್, ಅದು ಮಾಡ್ತಿದ್ರು ಕೂಡ ನಮ್ದು ಪರ್ಫಾರ್ಮೆನ್ಸ್ ಲೋ ಬರ್ತದೆ ಸರ್. ಇಲ್ಲ, ನೀವು ಪಾರ್ಸಲ್ ಬ್ಯಾಗ್ ಪ್ರಿಪೇರ್ ಮಾಡಿ ಪಾರ್ಸಲ್ ಬ್ರಾಂಚ್ ಗೆ ನೀವು ಡಿಸ್ಪ್ಯಾಚ್ ಮಾಡಿದ್ರೆ ನಿಮ್ದು PO ಬುಕಿಂಗ್ ಸ್ಕ್ಯಾನು ಡಿಸ್ಪ್ಯಾಚ್ ಸ್ಕ್ಯಾನು ಇವೆಂಟ್ ಲಾಸ್ ಆಗಕ್ ಚಾನ್ಸೇ ಇಲ್ಲ ಸರ್. ಓಕೆ ಓಕೆ. ಬೇಕಾದ್ರೆ ನೀವ್ ಏನ್ ಮಾಡ್ರಿ, ಒಂದ್ ಮ್ಯಾನಿಫೆಸ್ಟೋ ತಗೊಳ್ರಿ, ನಿಮ್ದು ಮೇಲ್ ಲಿಸ್ಟ್ ಮ್ಯಾನಿಫೆಸ್ಟೋ ನಿನ್ನೆ ಕ್ಲೋಸ್ ಮಾಡಿರೋದು ಏನಾದ್ರು ಪಾರ್ಸಲ್ ಆರ್ಟಿಕಲ್ ಇತ್ತಂದ್ರೆ. ಹಾ ಸರ್, ಇವಾಗ ತಗೊಳ್ಳಿ ಸರ್. ಚೆನ್ನಾಗಿ ತಗೊಳ್ರಿ. ಒಂದು ಬುಕ್ ಆಗಿದೆ ಸರ್. ಆರ್ಟಿಕಲ್ ತಗೊಳ್ಳಿ, ಇದು ತಗೊಳ್ಳಿ ಸರ್. ಬ್ಯಾಗ್ ಕ್ಲೋಸಿಂಗ್ ಮ್ಯಾನಿಫೆಸ್ಟ್, ಬ್ಯಾಗ್ ಕ್ಲೋಸ್, ಬ್ಯಾಗ್ ಡಿಸ್ಪ್ಯಾಚ್, ರಾಯಚೂರು PH, ರಾಯಚೂರು ಕೌಂಟರ್ ಇಂದ ರಾಯಚೂರು PH. ಹಾ ಸರ್. ಹಾ ಸರ್, ಮೇಲೆ ಡೆಸ್ಟಿನೇಷನ್ ಏನಿದೆ ನೋಡ್ರಿ, ಓದ್ರಿ ಸರ್. ಬ್ಯಾಗ್ ಕ್ಲೋಸ್ ಕೌಂಟರ್ ಅಂತ ಅದ ಸರ್. ಹಾ, ಬ್ಯಾಗ್ ಕ್ಲೋಸಿಂಗ್ ಡೆಸ್ಟಿನೇಷನ್, ಬ್ಯಾಗ್ ನಂಬರ್ ಬಂಡಲ್ ನಂಬರ್ ಅಂತ ಅದ ಸರ್. ಯಾವ ಆಫೀಸ್ ಕ್ಲೋಸ್ ಮಾಡಿದಾರೆ ಸರ್? ಯಾವ ಆಫೀಸ್ ಕ್ಲೋಸ್ ಮಾಡಿದಾರೆ? ಯಾವ ಆಫೀಸಿಗೆ ಕ್ಲೋಸ್ ಮಾಡಿದ್ರು ಅಂತ ಇಲ್ಲ ಸರ್. ಇಲ್ಲಿ ಅಂದ್ರೆ ನಮಗ್ ಲೀಸ್ಟ್ ಫ್ರಮ್ ರಾಯಚೂರ್ ಪಾಸ್ ಕೌಂಟರ್ ಅದ ಸರ್. ಅದು ಬುಕಿಂಗ್ ರಿಪೋರ್ಟ್ ಆಯ್ತು. ಹಾ ಸರ್. ಬ್ಯಾಗ್ ಕ್ಲೋಸಿಂಗ್ ಮ್ಯಾನಿಫೆಸ್ಟೋ, ಬ್ಯಾಗ್ ಕ್ಲೋಸ್ಡ್ ಮ್ಯಾನಿಫೆಸ್ಟೋ ಸರ್, ಅದು ತೆಗೆದಿಲ್ಲ ಸರ್, ತೆಗಿಯಲ್ಲ ಸರ್ ಇವರು. ನಾನು ಹೇಳಿದ್ದೆ ನಿನ್ನೆ ತೆಗೆದಿಲ್ಲ ಅಥವಾ ಯಾವತ್ತೂ ತೆಗಿತಾ ಇಲ್ಲ ಸರ್? ಅಲ್ಲ, ಈಗ ನಿನ್ನೆ ತೆಗೆದಿಲ್ಲ ಸರ್. ಅದನ್ನ ತೆಗಿಸ್ತೇನೆ ಸರ್, ನಿನ್ನೆ ತೆಗೆದಿಲ್ಲ ಸರ್, ಸಾಟರ್ಡೆ. ಅಲ್ಲ, ಈಗ ಹಾಗಾದ್ರೆ ರಾಯಚೂರು PH ಅಲ್ಲಿ ನಿಮ್ಗೆ ವರ್ಕ್ ಪೇಪರ್, ರಿಸೀಟ್ ವರ್ಕ್ ಪೇಪರ್ ಇರುತ್ತಲ್ಲ, ರಿಸಿಪ್ಟ್ ನಿನ್ನೆ ಸೆಟ್ಟು ರಿಸೀಟ್ ವರ್ಕ್ ಪೇಪರ್. ಹಾ ಸರ್, ಒಂದೇ ಸೆಕೆಂಡ್ ಸರ್. ಅದು ಪಾರ್ಸಲ್ ರಿಸಿಪ್ಟ್ ಇಸ್ಕೊಂಬ ಬೇಗ ಸೆಟ್ಟು. ಟೈಮ್ ನೋಡ್ತಿರ್ಬೇಕು ಅಲ್ಲಿ ಇರ್ತೈತೆ. ಪಾಸ್ ಯಾವ್ದು ಕ್ಲೋಸ್ ಮಾಡ್ಯಾರ ಸರ್? ಸರ್, ರಾಯಚೂರು PH ಅಂತ ಕ್ಲೋಸ್ ಮಾಡ್ತಾರ ಸರ್, ಬಟ್ ಲೀಸ್ಟ್ ತೆಗ್ದಿಲ್ಲ ಸರ್. ಮೊನ್ನೆ ಶನಿವಾರದ್ದು ಬ್ಯಾಕ್ ಆಫೀಸ್ ನಿಂದ ರಾಯಚೂರು PH ಅಂತ ಕ್ಲೋಸ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರ ಸರ್. ಸರ್ ಏನ್ ಮಾಡ್ತಾರಂತ್ರಿ? ಬ್ಯಾಕ್ ಆಫೀಸ್ ಅಲ್ಲಿ ಬ್ಯಾಗ್ ಕ್ಲೋಸ್ ಮಾಡಿ ಪಾರ್ಸಲ್ ಬ್ಯಾಗ್ ಅನ್ನ ರಾಯಚೂರು PH ಗೆ ಡಿಸ್ಪ್ಯಾಚ್ ಮಾಡ್ತಾರ ಸರ್. ಹಾಗಾದ್ರೆ ಸರ್ ನಿಮ್ದು PO ಬುಕಿಂಗ್ ಸ್ಕ್ಯಾನು ಮತ್ತೆ ಡಿಸ್ಪ್ಯಾಚ್ ಸ್ಕ್ಯಾನ್ ಆಗ್ಲೇಬೇಕು ಸರ್. ಅಂದ್ರೆ ಇವತ್ತಿಂದ ಹೇಳ್ತಾ ಇಲ್ಲ ಸರ್. ಲಾಸ್ಟ್ ನಾವು ನಮ್ಮ ಡಿಒದಿಂದ ಏನೋ ಸ್ಕ್ಯಾನ್ ಕಂಪ್ಲೇಂಟ್ಸ್ ಬರ್ತದಲ್ಲ ಸರ್, ಪಾರ್ಸಲ್ ಒಂದೇ ಆರ್ಟಿಕಲ್ 63% ಆಗಿರ್ತೈತಿ ನಮ್ಮಲ್ಲಿ. ಅಂದ್ರೆ ಎಲ್ಲೋ ಒಂದು ಸ್ಕ್ಯಾನ್ ಮಿಸ್ ಆಗೈತಿ ಅಂತ ನನ್ನ ಅನಿಸಿಕೆ ಸರ್. ಎಲ್ಲೋ ಒಂದು ಸ್ಕ್ಯಾನ್ ಅಂತಂದ್ರೆ ಸರ್, ಅದೀಗ ಈಗ ಒಂದು ಆ TD ಆರ್ಟಿಕಲ್ ಇತ್ತಂದ್ರೆ ಸರ್, ನಮ್ದು ಕೌಂಟರ್ ಇಂದ ಬುಕಿಂಗ್ ಹಿಡಿದು ಫೈನಲ್ ಡೆಲಿವರಿವರೆಗೂ ಏನಿದೆಯಲ್ಲ ಸರ್, ಇಲ್ಲಿ ಯಾವುದೇ ಒಂದು ಸ್ಕ್ಯಾನ್ ಮಿಸ್ ಆದ್ರೂ ಕೂಡ ಅದು ಎಂಟೈರ್ ಅದು ಆರ್ಟಿಕಲ್ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಈಗ ನಿಮ್ ನಮ್ದು ಕೌಂಟರ್ ಅಲ್ಲಿ ನೀವು ಬುಕ್ ಮಾಡ್ತಾ ಇದ್ದೀರಾ, ಡಿಸ್ಪ್ಯಾಚ್ ಮಾಡ್ತಾ ಇದ್ದೀರಾ, ಅದಾದ್ಮೇಲೆ ನಮ್ದು PH ಅಲ್ಲಿ ಅದನ್ನ ರಿಸೀಟ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾ ಇದ್ದಾರೆ. ಡೆಲಿವರಿ ಪೋಸ್ಟ್ ಆಫೀಸ್ ಅಲ್ಲಿ ಅದು ರಿಸೀಟ್ ಆಗ್ಲಿಲ್ಲ, ಓಪನ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ಸ್ಕ್ಯಾನ್ ಡೌನ್ ಆಗುತ್ತೆ. ಇಲ್ಲ ಅಂತಂದ್ರೆ ರಿಸೀಟ್ ಓಪನ್ ಮಾಡ್ತಾರೆ, ಫೈನಲ್ ಡೆಲಿವರಿ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ಸ್ಕ್ಯಾನ್ ಕಂಪ್ಲೇಂಟ್ಸ್ ಡೌನ್ ಆಗುತ್ತೆ. ಅಂದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ಪಾತ್ರನೂ ಐತಿ ಸರ್, ಅವ್ರ ರೋಲು ಇಂಪಾರ್ಟೆಂಟ್ ಅವ. ಹೌದು ಹೌದು,
ಅದನ್ನ ಅಸರ್ಟೈನ್ ಮಾಡ್ಕೊಳ್ಬೇಕು. ಅದನ್ನ ನಾವು ಅನಾಲಿಸಿಸ್ ಮಾಡಿ ಯಾವ ಪಾಯಿಂಟ್ ಅಲ್ಲಿ ಸ್ಕ್ಯಾನ್ ಇವೆಂಟ್ ಮಿಸ್ ಇದೆಯೋ ಆ ಪಾಯಿಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಸ್ಕ್ಯಾನ್ ಇವೆಂಟ್ಸ್ ಅನ್ನ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಸರಿ ಸರಿ ಸರ್, ಸರಿ ಸರ್, ನಮ್ ಪಾರ್ಟ್ ಅಲ್ಲಿ ಕರೆಕ್ಟ್ ಮಾಡ್ತೀವಿ, ಪೋಸ್ಟಲ್ ಸೈಡ್ ನೋಡ್ಕೋಬೇಕು ಅಷ್ಟೇ. ಹೌದು ಸರ್. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್. ಓಕೆ ಸರ್. ಹಲೋ ಹೇಳಿ ಹಲೋ ಹೇಳಿ ಸುರೇಶ್ ಅವ್ರ, ಹೇಳಿ ಈಗ ನೀವು 12 ಇದು ಸ್ಕ್ಯಾನಿಂಗ್ ಕಂಪ್ಲೈಂಟ್ಸ್ ಆಗ್ಬೇಕು ಅಂತ ಹೇಳಿದ್ರಲ್ಲ, ಈಗ ನಮ್ಗೆ ಈವ್ನಿಂಗ್ ಟಿಡಿ ನಾನ್ ಟಿಡಿ ರಿಸೀಟ್ ಆಗ್ತಾವ, 2 ಬ್ಯಾಗ್ ಓಪನ್ ಮಾಡ್ಕೋತೇವಿ, ಟಿಡಿ ಲೈನಿಗೆನ ಸಿಕ್ಕಾಪಟ್ಟೆ ಆರ್ಟಿಕಲ್ ಇರ್ತಾವ, ಅವ್ನ್ ಡೆಪಾಸಿಟ್ ಕೊಡ್ತೇವಿ. ಡೆಪಾಸಿಟ್ ಕೊಟ್ಟಿದ್ದು ಆರ್ಟಿಕಲ್ ನಾವು ಮಾರ್ನಿಂಗ್ ಸ್ಪೆಲ್ 1 ಗೆ ಓಪನ್ ಮಾಡ್ಕೋತೇವಿ. ಸೊ ಅಷ್ಟೆಲ್ಲ ಎಷ್ಟು ಆರ್ಟಿಕಲ್ ಕೊಡ್ತಿರಲ್ಲ ಅಷ್ಟೆಲ್ಲದಕ್ಕೂ ಸ್ಕ್ಯಾನ್ ಇವೆಂಟ್ಸ್ ಆ ಪರ್ಟಿಕ್ಯುಲರ್ ಡೇಟ್ಗೆ ಲಾಸ್ ಆಗುತ್ತೆ. ಟೈಮ್ ಶಾರ್ಟೇಜ್ ಇರ್ತದ, ನಮ್ಗೆ ಆ ಟೈಮಿಗೆ ಆಗುದಿಲ್ಲ. ಅಲ್ಲ ಈಗ ಜಸ್ಟಿಫೈಡ್ ಬಂಡಲ್ ಆಗೋ ಹಾಗಿದ್ರೆ ಏನ್ ಮಾಡ್ರಿ, ಅದನ್ನ ಬ್ಯಾಗ್ ಆಗೋಗಿದ್ರೆ ಬ್ಯಾಗ್ ಮಾಡ್ರಿ, ಬಂಡಲ್ ಆಗೋಗಿದ್ರೆ ಬಂಡಲ್ ಮಾಡ್ರಿ, ಬಂಡಲ್ ಮಾಡಿ ಡಿಸ್ಪ್ಯಾಚ್ ಮಾಡಿ ನೀವು ನೆಕ್ಸ್ಟ್ ಯಾವ ಕನೆಕ್ಟಿವಿಟಿ ಕನೆಕ್ಟಿವ್ ಕೊಡ್ಬೋದು. ಬಂಡಲ್ ಆಗೋ ಬ್ಯಾಗ್ ಆಗೋ ಇಲ್ಲ ಆರ್ಟಿಕಲ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಆಟೋಮೆಟಿಕ್ ಬ್ಯಾಗ್ ಕ್ಲೋಸ್ ಮಾಡ್ತೇವಿ, ಇಲ್ಲ ಅಂತ ಅನ್ನಂಗಿಲ್ಲ. ಬಟ್ ಈಗ ಏನಾಗ್ತದ, ನಾವು ಮಾರ್ನಿಂಗ್ 46 ಬ್ಯಾಗ್ಸ್ ಕ್ಲೋಸ್ ಮಾಡ್ತೇವಿ SOG-ಗೆ. ಅವೆಲ್ಲದಕ್ಕೂ ಈಗ ಆಲ್ಮೋಸ್ಟ್ ಈಗ ಸಂಜೆ ಮುಂದೆ, ಯಾಕಂದ್ರ ಹುಬ್ಳಿಯಿಂದ ಟಿವಿ ಬರ್ತದ, ಅವಾಗ ಒಂದ್ 3 ಬ್ಯಾಗ್ ಬರ್ತಾವ, ಆಮೇಲೆ ಬೆಂಗಳೂರ್ 1 ಬ್ಯಾಗ್ ಬರ್ತದ. ಈಗ ಎಲ್ಲಾ ಬ್ಯಾಗ್ನಾಗು ಆಲ್ಮೋಸ್ಟ್ ಈಗ ಮಾರ್ನಿಂಗ್ ಸ್ಪೆಲ್ಲಿಗೆ ಎಷ್ಟು ಆರ್ಟಿಕಲ್ ಇರ್ತಾವ, ಇಷ್ಟು ಆರ್ಟಿಕಲ್ ನಮ್ ಮತ್ ಸೇಮ್ ಅವ ಆರ್ಟಿಕಲ್ ಬಂದಿರ್ತಾವ. ಅದ್ರೊಳಗ ನಮ್ಗ್ ಹೋಗೋದು 5 TD ಬ್ಯಾಗ್ ಅಷ್ಟ ಕ್ಲೋಸ್ ಮಾಡ್ತೇವಿ, ಬಾಕಿವೆಲ್ಲವೂ ಡೆಪಾಸಿಟ್ ಕೊಟ್ಟಿರ್ತೇವಿ. ಆಲ್ಮೋಸ್ಟ್ 40 ಬ್ಯಾಗ್. ಬಾಕಿ ಎಲ್ಲ ಅಂತಂದ್ರೆ ಮೇಡಮ್ ಬಂಡಲ್ ಬ್ಯಾಗ್ ಆಗೋಗಿದ್ರೆ ಮಾಡ್ಬೇಕು. ಒಂದ್ ವೇಳೆ ನೀವು ಮಾಡ್ತಾ ಇಲ್ಲ, ನೀವು ಸಿಂಗಲ್ ಆರ್ಟಿಕಲ್ ಕೊಟ್ಟರು ಕೂಡ ಅದ್ರ ಕಾಂಟ್ರಿಬ್ಯೂಷನ್ ನೀವು ಅರೌಂಡ್ 150 ಅಥವಾ 200 ಆರ್ಟಿಕಲ್ ಕೊಡ್ತಾ ಇದ್ರೆ 200 ಆರ್ಟಿಕಲ್ಸ್ ಎಲ್ಲ ಸ್ಕ್ಯಾನ್ ಇವೆಂಟ್ಸ್ ಆ ಪರ್ಟಿಕ್ಯುಲರ್ ಡೇಟ್ಗೆ ಮಿಸ್ ಆಗತ್ತೆ. ಮತ್ತೆ ಅಲ್ಲ ಅಂದ್ರೆ ಅದಕ್ಕೆ ಆಲ್ಟರ್ನೇಟ್ ಏನಾದ್ರು ಸೊಲ್ಯೂಷನ್ ಅದನ್ನು, ಅಥವಾ ನಾವು ಏನ್ ಮಾಡ್ಲಿಕ್ಕೆ ಆಗ್ತದ ಅಂತ ಅದನ್ನು ಎಲ್ಲ. ಯಾಕಂದ್ರೆ ನಂಗೆ ಈಗ ನೀವ್ ಹೇಳಿದಂಗ 200 ಆರ್ಟಿಕಲ್ಸ್ ಮಿನಿಮಮ್ ಅಂತೂ ಡೆಪಾಸಿಟ್ ಬ್ಯಾಗಿಗೆ ಇದ್ದೇ ಇರ್ತದೆ. ಆರ್ಟಿಕಲ್ಸ್ ಇತ್ತಂತಂದ್ರೆ ಆ 200 ಆರ್ಟಿಕಲ್ ಪರ್ಟಿಕ್ಯುಲರ್ ಡೇಟಿಗೆ ಸ್ಕ್ಯಾನ್ ಕಂಪ್ಲೇಂಟ್ಸ್ ಡೌನ್ ಆಗುತ್ತೆ. ನೀವು ಆಸ್ ಪರ್ BI ಬ್ಯಾಗ್ ರಿಸೀಟ್ ಆಯ್ತಾ, ಬ್ಯಾಗ್ ಓಪನ್ ಆಗ್ಬೇಕು, ಕ್ಲೋಸ್ ಆಗ್ಬೇಕು, ಡಿಸ್ಪ್ಯಾಚ್ ಆಗ್ಬೇಕು. ಇಲ್ಲಿ ಕ್ಲೋಸ್ ಅಂಡ್ ಡಿಸ್ಪ್ಯಾಚ್ ಏನಿದೆಯಲ್ಲ, ಇಲ್ಲೂ ಟೈಮ್ ಅಲ್ಲೂ ಕೂಡ ಎಲಪ್ಸ್ ಆಗ್ಬಾರ್ದು. ಸೇ ಫಾರ್ ಎಕ್ಸಾಂಪಲ್ ಈಗ ನಾ ಬೆಳಗ್ಗೆ ಬ್ಯಾಗ್ ಬಂದಿದೆ, ರಿಸೀಟ್ ಮಾಡಿದೀನಿ, ಆಮೇಲೆ ಅದನ್ನ ಈವ್ನಿಂಗ್ ಓಪನ್ ಮಾಡ್ಕೋತೀನಿ ಅಂತಂದ್ರೆ ನೀವು ಈವ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ, ಬೆಳಗ್ಗೆ ಎಷ್ಟು ಗಂಟೆಗೆ ರಿಸೀಟ್ ಮಾಡಿದ್ರೆ ಇದ್ರ ಮೈನಸ್ ಮಾಡಿದಾಗ ನಿಮ್ಗೆ ಏನ್ ಅವರ್ಸ್ ಬರುತ್ತಲ್ಲ, ದಟ್ ಈಸ್ ಟ್ರಾನ್ಸಿಟ್ ವ್ಯಾಲ್ಯೂ ಅಟ್ ಯುವರ್ ಫಾಲ್ಟ್. ಅಲ್ಲ ಹಂಗಂದ್ರೆ ಈಗ ನಾವು ಬೆಳಿಗ್ಗೆ ಇದ್ದಿದ್ದನ್ನು ಅಂದ್ರೆ ಸೆಟ್ಟಿಂಗ್ ಅಂದ್ರೆ ಆಕ್ಚುಲಿ ಮತ್ತೆ ಅದು ಸೆಟ್ ಬ್ಯಾಗ್ ಕಾನ್ಸೆಪ್ಟ್ ಬ್ಯಾಡ್ ಆಗಿತ್ತಲ್ಲ ಹಂಗಂತಂದ್ರೆ. ಅಲ್ಲ ಸೆಟ್ ಬ್ಯಾಗ್ ಅಂತಾರೆ, ಸೆಟ್ ಡೆಪಾಸಿಟ್ ಬ್ಯಾಗ್ ಅಂತಂದ್ರೆ ಮೇಡಮ್ ಈಗ ನೀವು ನಂಬರ್ ಆಫ್ ಆರ್ಟಿಕಲ್ಸ್, ನೀವು ಮೋರ್ ನಂಬರ್ ಆಫ್ ಆರ್ಟಿಕಲ್ಸ್ ಇನ್ ಡೆಪಾಸಿಟ್ ಮೀನ್ಸ್ ಮೋರ್ ನಂಬರ್ ಆಫ್ ಸ್ಕ್ಯಾನ್ ಇವೆಂಟ್ಸ್ ಮಿಸ್. ಅಲ್ಲ ಕರೆಕ್ಟ್ ರೀ. ಈಗಾದ್ರೆ ನಮ್ಗೆ ಹುಬ್ಳಿಯಿಂದ ಬಂದಿದ್ದು ಅಂತೂ ಆಲ್ಮೋಸ್ಟ್ ಎಲ್ಲ TD ಲೈನಿಗೆ ಇರ್ತದ. TD ಲೈನಿಗೆ ಇದ್ದಾಗ ಈಗ ನಾವು ಆಲ್ಮೋಸ್ಟ್ ಹೆಂಗಂತಂದ್ರೆ ಮೋರ್ ದನ್ 10 ಆರ್ಟಿಕಲ್ಸ್ ಇದ್ರೆ ಅಲ್ಲ ಮೋರ್ ದನ್ 10 ಇದ್ರೆ ಬಂಡಲ್ ಮಾಡ್ತೇವಿ. ಅಲ್ಲ ಮೇನ್ ಅಂತಂದ್ರೆ ನಂಗೆ ಟೈಮ್ ಶಾರ್ಟೇಜ್ ಇರ್ತದ. ಅಂದ್ರೆ ಈಗ CMMS ಗಳು ಬರೋದೆಲ್ಲ ನಮ್ಗೆ ಟೈಮಿಂಗ್ ಸೆಟ್ ಆಗಿ ಅದ್ರ ತನ ಮಾಡುತನ ಅಂತ ಅಂದ್ರೆ ನಮ್ಗೆ ಟೈಮ್ ಸಾಕಾಗುದಿಲ್ಲ ಅಂತ ಅನ್ನೋದ್ರ ಸಲುವಾಗಿ ನಾ ಕೇಳ್ಲಿಕ್ಕತ್ತಿದ್ದೆ. ಹಂಗಾಗಿ ನಾವು ಡೆಪಾಸಿಟ್ ಬ್ಯಾಗಿಗೆ ಕೊಡ್ತಿದ್ವಿ. ಈಗ ಇಷ್ಟು ದಿವ್ಸ ನಾ ಮಾಡಿದ್ದೆ ಇದು ಡೆಪಾಸಿಟ್ ಬ್ಯಾಗಿಗೆ ಕೊಡ್ತೇವಿ. ಮಾರ್ನಿಂಗ್ ನಾವು ಡೆಪಾಸಿಟ್ ಬ್ಯಾಗ್ ಓಪನ್ ಮಾಡ್ಕೋತೇವಿ, ಪೂರ್ತಿ ಎಲ್ಲಾ TD ಲೈನಿಗೆ ನಾವು ಕ್ಲೋಸ್ ಮಾಡ್ತೇವಿ ಬ್ಯಾಗ್ಸ್. ಇಲ್ಲ ಮೇಡಮ್, ನೀವು ಹಂಗಾದ್ರೆ ಏನಾಗುತ್ತೆ, ಹುಬ್ಬಳ್ಳಿದ NSH CRC ಪರ್ಫಾರ್ಮೆನ್ಸ್ ಎರಡೂನು ಡೌನ್ ಆಗತ್ತೆ. ಅಲ್ಲ ಹಂಗ ಇಲ್ಲ ಅಂತಂದ್ರೆ ನಾವ್ ಈ TD ಬ್ಯಾಗ್ ಇಟ್ಕೊಂಡು ಮಾರ್ನಿಂಗ್ ಸ್ಪೆಲ್ನಾಗ ಓಪನ್ ಮಾಡ್ಕೊಂಡ್ರ ಓಕೆ, ನೀವು ಅವಾಗ ಸ್ಕ್ಯಾನ್ ಇವೆಂಟ್ಸ್ ಎಲ್ಲಾ ಸ್ಕ್ಯಾನ್ ಇವೆಂಟ್ಸ್ ಫುಲ್ಫಿಲ್ ಮಾಡ್ತಾ ಇದ್ರಿ.
ಸ್ಕ್ಯಾನು, ಕುಮಟಾ CRC ಆರ್ ಕುಮಟಾ ICH ಬ್ಯಾಗ್ ರಿಸೀಟ್ ಸ್ಕ್ಯಾನು. ಇದನ್ನ ಮಾಡಿದಾಗ ನಿಮ್ಗೆ ಎಷ್ಟು ಟೈಮ್ ಅಲ್ಲಿ ಉಳಿತೈತೆ ಇದನ್ನ ಡಿಫ್ರೆನ್ಸ್ ಬರುತ್ತಲ್ಲ, ದಟ್ ಈಸ್ D+X ಫಾರ್ ಪರ್ಟಿಕ್ಯುಲರ್ ಬ್ಯಾಗ್ ಆರ್ ಆರ್ಟಿಕಲ್. ಅಲ್ಲ ಈಗ ನೋಡ್ರಿ, ನೀವು ಮೋರ್ ದ್ಯಾನ್ 3 ಇತ್ತಂತಂದ್ರೆ ಜಸ್ಟಿಫೈಡ್ ಬಂಡಲ್ ಮಾಡಿ ನೀವು ಅದನ್ನ ಡಿಸ್ಪ್ಯಾಚ್ ಮಾಡಿ ನೆಕ್ಸ್ಟ್ ನೀವು ನಿಮ್ದು ಇನ್ ಕನೆಕ್ಟಿವಿಟಿ ಏನಿದೆಲ್ಲ ಕೊಡ್ರಿ. ಮೋರ್ ದ್ಯಾನ್ 3 or 4 ಇತ್ತಂತಂದ್ರೆ ನೀವು ಡೆಪಾಸಿಟ್ ಹಾಕಿದ್ರೆ ಅಟ್ಲೀಸ್ಟ್ ನಂಬರ್ ಕಡಿಮೆ ಆಗುತ್ತೆ. ನೀವು ಮೋರ್ ದ್ಯಾನ್ 4, 5 ಇದ್ರೂ ಕೂಡ ಡೆಪಾಸಿಟ್ ಹಾಕ್ತಾ ಇದ್ರಿ ಅಂತಂದ್ರೆ ಸ್ಕ್ಯಾನ್ ಕಂಪ್ಲೇಂಟ್ಸ್ ಲಾಸ್. ಅಂದ್ರೆ ಡೆಪಾಸಿಟ್ ನಾಗ ಇಡೋದನ್ನು ಇಟ್ ಇಸ್ ನಾಟ್ ಇದು ಹಂಗಂತಂದ್ರೆ ಕನ್ಸಿಡರ್ ಮಾಡೋದ್ ಬೇಡ ಅಂತ ಅಂತಿದ್ದೆ. ಅವಾಗ ಇಡಿ ಓಪನ್ ಮಾಡ್ಕೊಳ್ಳೇಬೇಕಾಗ್ತದೆ ಅಂತ ಸ್ಪೆಲ್ 2ದಾಗ. ಓಕೆ, ಆ ಆಕ್ಟಿವಿಟಿಗೆ ಬರಬೇಕು. ಅಲ್ಲಿ ಬಂದ್ ಏನ್ ಮಾಡ್ಬೇಕಂತಂದ್ರೆ, ಅಲ್ಲಿ ಬ್ಯಾಗ್ ಸ್ಕ್ಯಾನಿಂಗ್ ಒಂದು ಫೀಲ್ಡ್ ಇದೆ ಕೆಳಗಡೆ. ಓಕೆ, ಈಗ ನೀ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ಆ ಸ್ಕ್ರೀನ್ ಅಲ್ಲಿ ಇದೆ, ಈಗ ಸೆಟ್ ಓಪನ್ ಸ್ಕ್ರೀನ್ ಅಲ್ಲಿ ಇದೆ. ಓಕೆ, ಆ ಸ್ಕ್ರೀನ್ ಅಲ್ಲಿ ನೀನ್ ಏನ್ ಮಾಡ್ತೀವಿ, ಬ್ಯಾಗ್ಸ್ ಎಕ್ಸ್ಪೆಕ್ಟೆಡ್ ವರ್ಕ್ ಲೋಡ್ ಇರುತ್ತೆ, ಎಕ್ಸ್ಪೆಕ್ಟೆಡ್ ಬ್ಯಾಗ್ಸ್ ಟು ಬಿ ರಿಸೀವ್ಡ್ ಅಂತ ಹೇಳಿ ವರ್ಕ್ ಲೋಡ್ ಇರುತ್ತೆ. ಅದನ್ನ ಸೆಲೆಕ್ಟ್ ಆಲ್ ಮಾಡಿ ಮೂವ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಇದಿಷ್ಟು ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ. ಆ ಸ್ಕ್ರೀನ್ ಒಳಗಡೆ ಅದೇನ್ ಸೆಲೆಕ್ಟ್ ಆಲ್ ಮಾಡ್ತಿರಲ್ಲ, ಆ ಆಪ್ಷನ್ ಕಿಂತ ಜಸ್ಟ್ ಒಂದು ಮೇಲ್ಗಡೆ ಒಂದು ಬ್ಯಾಗ್ ಸ್ಕ್ಯಾನಿಂಗ್ ಫೀಲ್ಡ್ ಇದೆ, ಎಂಟಿ ಫೀಲ್ಡ್. ಆ ಎಂಟಿ ಫೀಲ್ಡ್ ಒಳಗಡೆ ನಿಮ್ದು ಆ ಸ್ಕ್ರೀನಿಗೆ ಬರಬೇಕು. ಆ ಎಂಟಿ ಫೀಲ್ಡ್ ಒಳಗಡೆ ಕರ್ಸರ್ ಇಟ್ಟು ನಿಮ್ಗೆ ಯಾವ ಎರರ್ ಬರುವಂತ ಬ್ಯಾಗ್ಸ್ ನ ಆಲ್ರೆಡಿ ಯೂಸ್ ಅಂತ ಏನ್ ಬರ್ತಾ ಇದೆಯಲ್ಲ ಎರರ್, ಆ ಬ್ಯಾಗ್ಸ್ ನಲ್ಲಿ ಸ್ಕ್ಯಾನ್ ಮಾಡ್ಬೇಕು ಒಂದೊಂದಾಗಿ. ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗತ್ತೆ, ಆಟೋಮೆಟಿಕ್ ಆಗಿ ಆ ಬ್ಯಾಗ್ ಎಕ್ಸ್ಪೆಕ್ಟೆಡ್ ವರ್ಕ್ ಲೋಡ್ ಅಲ್ಲಿ ಬರುತ್ತೆ. ಈಗ ಓಕೆ, ಎಕ್ಸ್ಪೆಕ್ಟೆಡ್ ವರ್ಕ್ ಲೋಡ್ ಅಲ್ಲಿ ಬಂದಾಗ ಅಲ್ಲಿ ಏನ್ ಮಾಡ್ಬೇಕು, ಈಗ ಬ್ಯಾಗ್ ಸ್ಟೇಟಸ್ ಏನಿದೆಯಲ್ಲ, ಬ್ಯಾಗ್ ಸ್ಟೇಟಸ್ ಅನ್ನ ಕ್ಲೋಸ್ಡ್ ಅಂತ ಸರ್ಚ್ ಮಾಡಿ ಕ್ಲೋಸ್ಡ್ ಅಂತ ತಗೊಳ್ಬೇಕು. ಕ್ಲೋಸ್ಡ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಕೆಳಗಡೆ ಆಸ್ ಯೂಶುವಲ್ ಸೆಲೆಕ್ಟ್ ಆಲ್ ಮೂವ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ನೀನ್ ಸೇಮ್ IPS ಗೆ ಬಂದು IPS ಹೋಮ್ ಸ್ಕ್ರೀನ್ ಅನ್ನ ರಿಫ್ರೆಶ್ ಮಾಡಿ, ಆವಾಗ ಆ ಬ್ಯಾಗ್ ರಿಸೀಟ್ ಹೋಗ್ರಿ. ಆಟೋಮೆಟಿಕ್ ರಿಸೀಟ್ ಆಗತ್ತೆ, ಓಪನ್ ಆಗತ್ತೆ. ನಿಮ್ದು ಅದೇ ಬ್ಯಾಗ್ ಅಲ್ಲಿ ನೀವು ಇನ್ನುಳಿದ ಆರ್ಟಿಕಲ್ ನ ಪ್ರೊಸೆಸ್ ಮಾಡಬಹುದು, ಪರ್ಟಿಕ್ಯುಲರ್ ಬ್ಯಾಗ್ ಇರೋ ಆರ್ಟಿಕಲ್ ನ. ಓಕೆ, ಅದು ಯಾವಾಗ ಹಂಗಾಗತ್ತೆ ಅಂತಂದ್ರೆ, ನಮ್ಗೆ ಯಾವ ಆಫೀಸ್ ಇಂದ ನಾವು ಬ್ಯಾಗ್ಸ್ ಅನ್ನ ರಿಸೀವ್ ಮಾಡ್ತಾ ಇರ್ತೀವಲ್ಲ, ಆ ಆಫೀಸ್ ಮ್ಯಾನುವಲಿ ಮಾಡಿದಾಗ ಮಾತ್ರ ಈ ಇಶ್ಯೂ ಆಗತ್ತೆ. ಎಕ್ಸೆಲ್ ಅಥವಾ ಎಕ್ಸೆಲ್ ಫಾರ್ಮ್ಯಾಟ್ ಅಥವಾ ಮ್ಯಾನುವಲ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದಾಗ ಮಾತ್ರ. ಯಾಕಂದ್ರೆ ಅಂತ ಬ್ಯಾಗಿಗೆ ಸರ್ವರ್ ಅಲ್ಲಿ ಇನ್ಫಾರ್ಮೇಶನ್ ಇರಲ್ಲ, ಕ್ಲೋಸಿಂಗ್ ಇನ್ಫಾರ್ಮೇಶನ್ ಅಂಡ್ ಡಿಸ್ಪ್ಯಾಚ್ ಇನ್ಫಾರ್ಮೇಶನ್ ಇರಲ್ಲ. ಹೀಗಾಗಿ ಆಲ್ರೆಡಿ ಯೂಸ್ಡ್ ಅಂತ ಬರುತ್ತೆ. ಸೊ ನೀನ್ ಅದನ್ನ ಏನ್ ಮಾಡ್ಬೇಕು, ಫೋರ್ಸ್ಫುಲಿ ಆ ಬ್ಯಾಗ್ ಅನ್ನ ನಿನ್ ಫೆಸಿಲಿಟಿಗೆ ರಿಸೀಟ್ ಮಾಡ್ಕೊಂಡು, ಅಂದ್ರೆ ಅಕ್ಸೆಪ್ಟ್ ವರ್ಕ್ ಲೋಡ್ ಅಲ್ಲಿ ತಗೊಂಡು ಅದಾದ್ಮೇಲೆ ಪ್ರೊಸೆಸ್ ಮಾಡ್ಬೇಕು. ನಿಮ್ಗೆ ಆತರ ಬಂದಾಗ ನನ್ ಕಾಲ್ ಮಾಡ್ರಿ, ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್. ಓಕೆ ಸರ್, ಇನ್ನ ಒಂದ್ 2 ನಿಮಿಷ ಇದೆ ಸರ್. ಓಕೆ, ಸುರೇಶ್ ಅವರೇ ಥ್ಯಾಂಕ್ಸ್. ಬಹಳಷ್ಟು ಚೆನ್ನಾಗಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಹೇಳಿದ್ರಿ ಅವ್ರಿಗೆ. ಕನ್ಕ್ಲೂಡ್ ಆಗಿ ಒಂದ್ ಹೇಳ್ರಿ ಅವ್ರಿಗೆ, ಈಗೇನೋ ಅವ್ರದ್ದು ಸ್ಕ್ಯಾನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಎಸ್ಪೆಷಲಿ ಅವರು ಏನೆಲ್ಲ ಸ್ವಲ್ಪ ಮೆಂಡೇಟರಿ ಸ್ಕ್ಯಾನಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ಬೇಕು ಅವ್ರು ಒಂದು, ಆನಂತರ ಯಾವ ಬ್ಯಾಗ್ ಗಳನ್ನ ಅವ್ರು ಕೆಲವೊಂದು ಮಿಸ್ಸಿಂಗ್ ಆಗ್ತದೆ. ನೀವು ಮೋಸ್ಟ್ಲಿ ಅದು ಡಾಟಾ ಅನಲೈಸ್ ಮಾಡಿದಾಗ ಅವ್ರಿಗೆ ಡಿಟೇಲ್ ಗೊತ್ತಾಗುತ್ತೆ ರಾ ಡಾಟಾದಲ್ಲಿ ಹೋದಾಗ. ಸೊ ಏನನ್ನ ಅವರು ಬ್ರೀಫ್ ಆಗಿ 1 ನಿಮಿಷದಲ್ಲಿ ಅವ್ರಿಗೆ ಏನನ್ನ ಮಾಡಿದ್ರೆ
ಅವ್ರು ಎಕ್ಸಾಕ್ಟ್ ನಮಗೆ 100% ಈ ಸ್ಕ್ಯಾನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಸ್ವಲ್ಪ ಅವ್ರು ಬ್ರೀಫ್ ಮಾಡ್ಬಿಡಿ ಪ್ಲೀಸ್. ಓಕೆ ಸರ್. ಈಗ ಸೆಟ್ ಓಪನ್ ಮಾಡಿದ ತಕ್ಷಣ ನಿಮ್ದು ಎಕ್ಸ್ಪೆಕ್ಟೆಡ್ ವರ್ಕ್ ಲೋಡ್ ಅಲ್ಲಿ ಎಷ್ಟು ಬ್ಯಾಗ್ ಇರುತ್ತಲ್ಲ, ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಸೆಟ್ ಫಂಕ್ಷನಿಂಗ್ ಶುರು ಮಾಡ್ತೀರಿ ಟ್ರಾನ್ಸಾಕ್ಷನ್ ಈಗ. ಸೊ ಯಾವ ಬ್ಯಾಗ್ ರಿಸೀಟ್ ಮಾಡ್ತಿರಲ್ಲ ಅದೇ ಬ್ಯಾಗ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಆರ್ಟಿಕಲ್ಸ್ ಅನ್ನೆಲ್ಲ ಅದೇ ಬ್ಯಾಗ್ ಒಳಗಡೆ ಪ್ರೊಸೆಸ್ ಮಾಡ್ಬೇಕು, ಅಂದ್ರೆ ರಿಸೀವ್ ಮಾಡ್ಕೊಳ್ಬೇಕು. ಆ ಟ್ರಾನ್ಸಾಕ್ಷನ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ನೆಕ್ಸ್ಟ್ ನೀವು ಡೆಸ್ಟಿನೇಷನ್ ವೈಸ್ ಸಾರ್ಟ್ ಔಟ್ ಮಾಡಿ ಬ್ಯಾಗ್ ಕ್ಲೋಸ್ ಮಾಡಿ, ಆ ಕ್ಲೋಸ್ ಆಗಿರೋ ಬ್ಯಾಗ್ ಅನ್ನ ಪರ್ಟಿಕ್ಯುಲರ್ ಶೆಡ್ಯೂಲ್ ಅಲ್ಲಿ ಡಿಸ್ಪ್ಯಾಚ್ ಮಾಡಬೇಕು. ಸೊ ಇದೇನಿದೆಯಲ್ಲ ಈ ಟ್ರಾನ್ಸಾಕ್ಷನ್, ಈ ಚೈನ್ ಇದೆಯಲ್ಲ, ಈ ಚೈನ್ ಅನ್ನ ಕಂಪಲ್ಸರಿ ಫಾಲೋ ಮಾಡಬೇಕು. ಈಗ ಬ್ಯಾಗ್ ರಿಸೀಟ್ ಮಾಡಿರೋದು ಒಂದು, ಆಮೇಲೆ ಆ ಬ್ಯಾಗ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನು ಬೇರೆ ಬ್ಯಾಗ್ ಅಲ್ಲಿ ಮತ್ತೆ ಆರ್ಟಿಕಲ್ ಅನ್ನ ತಗೊಳ್ಳೋದಾಗ್ಲಿ, ಅಥವಾ ರಿಸೀಟ್ ಮಾಡಿರೋ ಬ್ಯಾಗ್ ಅನ್ನ ಓಪನ್ ಮಾಡದೆ ಅದ್ರೊಳಗಿರೋ ಆರ್ಟಿಕಲ್ ಅನ್ನ ಮತ್ತೆ ಇನ್ನಾದ್ರು ಬೇರೆ ಆಫೀಸಿಂದ ಸೆಲೆಕ್ಟ್ ಮಾಡೋದಾಗ್ಲಿ, ಈ ತರ ಮಾಡಬಾರ್ದು. ಯಾಕಂದ್ರೆ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಲೋಕಲ್ ಇನ್ಫಾರ್ಮೇಶನ್ ಆಮೇಲೆ ಸರ್ವರ್ ಲೆವೆಲ್ ಇನ್ಫಾರ್ಮೇಶನ್ ಮಿಸ್ ಮ್ಯಾಚ್ ಆಗುತ್ತೆ. ಮಿಸ್ ಮ್ಯಾಚ್ ಆದಾಗ ಏನಾಗುತ್ತೆ, ಸ್ಕ್ಯಾನ್ ಇವೆಂಟ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಬ್ಯಾಗ್ಸ್ ರಿಸೀವ್ ಮಾಡಿರೋ ಬ್ಯಾಗ್ ಅಲ್ಲೇನೆ ಬ್ಯಾಗ್ಸ್ ಅನ್ನ ಓಪನ್ ಮಾಡಿ ಆ ಪರ್ಟಿಕ್ಯುಲರ್ ಬ್ಯಾಗ್ ಒಳಗಡೆ ಇನ್ವಾಯ್ಸ್ ಆಗಿರೋ ಆರ್ಟಿಕಲ್ಸ್ ನೆಲ್ಲ ಪ್ರೊಸೆಸ್ ಮಾಡಬೇಕು. ಅದೇ ತರ ಬ್ಯಾಗ್ ಕ್ಲೋಸ್ ಮಾಡಿ 100% ಡಿಸ್ಪ್ಯಾಚ್ ಮಾಡಬೇಕು. ಇದಿಷ್ಟು ಮಾಡಿದ್ರೆ ನಾವು ನಮ್ದು ಏನು ನಮ್ ಪ್ರೊಸೆಸಿಂಗ್ ಸೆಂಟರ್ ಅಲ್ಲಿ ಯಾವುದೇ ತರ ಇಲ್ಲಿ ಸ್ಕ್ಯಾನಿಂಗ್ ಮಿಸ್ಸಿಂಗ್ ಆಗಿರ್ಬೋದು ಅಥವಾ ಮ್ಯಾನಿಪ್ಯುಲೇಷನ್ ಆಗಿರ್ಬೋದು, ಸ್ಕ್ಯಾನ್ ಇವೆಂಟ್ಸ್ ಅನ್ನ ಅದನ್ನ ಮಾಡೋಕೆ ಹೋಗಬಾರ್ದು. ಇನ್ನೇನು ಯಾವ್ದರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಥವಾ ಸರ್ವರ್ ಲೆವೆಲ್ ಇಶ್ಯೂಸ್ ಇದ್ದಾಗ ಅವತ್ತಿನ ದಿನಕ್ಕೆ ಏನಾದ್ರು ನಾವು, ಯಾಕಂದ್ರೆ ಮಿಡ್ಲ್ ಆಫ್ ದ ಸೆಟ್ ಏನಾದ್ರು ನೆಟ್ವರ್ಕ್ ಇಶ್ಯೂ ಸರ್ವರ್ ಇಶ್ಯೂ ಬಂದಾಗ ಆರ್ಟಿಕಲ್ ಬ್ಯಾಗ್ಸ್ ರಿಸೀವ್ ಮಾಡಿರ್ತೀವಿ, ಓಪನ್ ಮಾಡ್ಕೊಂಡಿರ್ತೀವಿ, ಕ್ಲೋಸ್ ಮಾಡಬೇಕು, ಡಿಸ್ಪ್ಯಾಚ್ ಮಾಡಬೇಕು ಅನ್ನೋ ಟೈಮಲ್ಲಿ ನಮ್ಗೆ ನೆಟ್ವರ್ಕ್ ಅಥವಾ ಅಪ್ಲಿಕೇಶನ್ ಪ್ರಾಬ್ಲಮ್ ಬಂದಾಗ ಇನ್ನೇನ್ ಮ್ಯಾನುವಲ್ ಪ್ರೊಸೆಸ್ ಮಾಡ್ತೀವಲ್ಲ, ಮ್ಯಾನುವಲ್ ಪ್ರೊಸೆಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆ ಪರ್ಟಿಕ್ಯುಲರ್ ಡಾಟಾ ಏನಿದೆಯಲ್ಲ ಟ್ಯಾಂಪರ್ ಆಗತ್ತೆ. ಸೊ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಸೊ ಆ ಟೈಮಲ್ಲಿ ಆ ಟಿಕೆಟ್ ರೇಸ್ ಮಾಡಿ ಆಮೇಲೆ ಎರರ್ ಎಂಟ್ರಿ ಇಟ್ಟು ಈ ತರ ಆಗಿದೆ ಇಶ್ಯೂ ಅಂತೇಳಿ ಆ ಪರ್ಟಿಕ್ಯುಲರ್ ಡೇಟ್ಗೆ ನೀವು ಆ ಸೆಟ್ ಟರ್ಮಿನೇಟ್ ಮಾಡಿದ್ಮೇಲೆ ಇನ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ದಿನ ಈ ಸ್ಕ್ಯಾನ್ ಅನಾಲಿಸಿಸ್ ಬಗ್ಗೆ ಏನಾದ್ರು ಹೈಯರ್ ಅಪ್ಸ್ ಇಂದ ಇದನ್ನಿತ್ತಂತಾರೆ ಇನ್ಫಾರ್ಮೇಶನ್ ಕೇಳಿದಾಗ, ಸೊ ನಾವು ಇದನ್ನ ಡಿಫೆನ್ಸಿವ್ ಆಗಿ ಈ ತರ ಇಶ್ಯೂ ಇತ್ತು, ಸೊ ಅದಕ್ಕಾಗಿ ನಾವು ಆ ದಿವಸದ ಆರ್ಟಿಕಲ್ಸ್ ನೆಲ್ಲ ಮ್ಯಾನುವಲಿ ಪ್ರೊಸೆಸ್ ಮಾಡಿದೀವಿ ಅಂತ ಹೇಳಿ ಡಿಫೆನ್ಸ್ ಮಾಡ್ಕೋಬಹುದು. ಸೊ ಮತ್ತೆ ಇದರಲ್ಲಿ ಏನಾದ್ರು ಡೌಟ್? ಮೋಸ್ಟ್ಲಿ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗಿದೆ ಸುರೇಶ್ ಅವರೇ, ಕನ್ಕ್ಲೂಡ್ ಮಾಡ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಕಂಟಿನ್ಯೂ ಮಾಡಿ, ಒಂದ್ ನಿಮಿಷ ಏನಾದ್ರು ಕನ್ಕ್ಲೂಡ್ ಮಾಡಿ. ಇಲ್ಲ ಸರ್, ಇವತ್ತಿನ ಈ ಸೆಷನ್ಗೆ ನಾನು ಇನ್ವೈಟ್ ಮಾಡ್ತೀನಿ ಸರ್. ನಾನು ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್, ಅಂಡ್ ನಾನು ಡಿವಿಷನಲ್ ಸ್ಟಾಫ್ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್. ಅದೇ ತರ ಇಲ್ಲಿ ಪಾರ್ಟಿಸಿಪೆಂಟ್ಸ್ಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಸರ್. ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇತ್ತಂದ್ರೆ ಪ್ಲೀಸ್ ಸರ್. ಓಕೆ, ಸೊ ಎಲ್ರು ಬಹಳಷ್ಟು ಪಾರ್ಟಿಸಿಪೇಟ್ ಮಾಡಿ ಬಹಳಷ್ಟು ನಿಮ್ಮ ಪ್ರಶ್ನೆಗಳೇನಿತ್ತು, ನಿಮ್ಮ ಡೌಟ್ಸ್ ಗಳೇನಿತ್ತು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿದ್ರಿ. ಸೊ ಈ ನಿಟ್ಟಿನಲ್ಲಿ ತಾವು ಸಹ ಒಂದೊಂದು ವಿಷಯದಲ್ಲಿ ಏನು ಎಕ್ಸ್ಪರ್ಟ್ಸ್ ಇರ್ತಿರಲ್ಲ, ಸೊ ಆ ವಿಷಯವನ್ನ ಸ್ವಲ್ಪ ಎಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಜೂಮ್ ಮೀಟಿಂಗ್ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ. ಇದನ್ನ ನಮ್ಮ ರವಿ ಅವರು ಬಹಳಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಇವತ್ತು ನೋಡಿ ನಮ್ಮ ಸುರೇಶ್ ಅವರು ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರು. ಇದು ಆಕ್ಚುಲಿ ನಮಗೆ ಎವ್ರಿ ಡೇ ರಿಕ್ವೈರ್ಮೆಂಟ್ ಇದೆ ಇದನ್ನ. ಸೊ ಇಂಥ ವಿಷಯಗಳನ್ನ ನಾವು ಪ್ರತಿ ವಾರನೂ ತಗೊಳ್ತಾ ಇರ್ತೇವೆ. ಆ ವಿಷಯದ ಬಗ್ಗೆ ನಮ್ಮ RMS ಗೆ ಸಂಬಂಧಪಟ್ಟ ಏನೇ ಸಣ್ಣ ಒಂದು ಲೋಪದೋಷಗಳು ಆಗದೇ ರೀತಿಯಲ್ಲಿ ನಮ್ಮ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಆನಂತರ ಇದೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿದೆ ನಮಗೆ. ಈ ಟೆಕ್ನಿಕಲ್ ಇಶ್ಯೂಸ್ ಡೈಲಿ ಅಪ್ಡೇಟ್ ಆಗ್ತಾ ಇರ್ತದ. ಸೊ ತಮಗೆ ಕೆಲವೊಂದು ಗೊತ್ತಿರ್ತದ, ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅಂತ ವಿಷಯಗಳನ್ನ ನಾವಿಲ್ಲಿ ತಗೊಂಡ್ಬಿಟ್ಟು ಸಣ್ಣ ಸ್ಮಾಲ್ ವಿಷಯಗಳನ್ನ ತಗೊಂಡು ನಾವಿಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಆ ಕೆಲಸದಲ್ಲಿ ನಾವು ಇಂಪ್ರೂವ್ಮೆಂಟ್ ಅನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಸುರೇಶ್ ಮೇದಾರ್ ಅವರು ಇವತ್ತು ಬಹಳಷ್ಟು ವಿಷಯಗಳನ್ನ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದನ್ನ ಸಾಕಷ್ಟು ಜನ ನೀವು
ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕವೂ ಸಹ ಪರಿಹಾರವನ್ನ ಕಂಡುಹಿಡ್ಕೊಂಡಿರಿ. ಆ ನಿಟ್ಟಿನಲ್ಲಿ ಈ ಭಾಗವಹಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳು.